ಶುರು ಮಾಡೋಣ. ಪ್ರಾರಂಭ ಮಾಡಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸ್ವಭಕ್ತಾಭೀಷ್ಟದಾತಾರಂ ಕುಷ್ಟಗಿ ಗ್ರಾಮವಾಸಿನಂ ಪ್ರಾಣನಾಥಂ ಅಹಂ ವಂದೇ ಅರಣ್ಯಾಧಿಪಸಂಜ್ಞಿತಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಸಮಸ್ತ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ 32ನೆಯ ಅಧಿವೇಶನ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆಯ ಸಮಿತಿಯ ವತಿಯಿಂದ ಪ್ರತಿ ವರ್ಷವೂ ನಡೆಯತಕ್ಕಂತಹ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವ ಸರಣಿಯಲ್ಲಿ ಇದು 32ನೆಯ ಬಾರಿ ನಡೀತಾ ಇರತಕ್ಕಂತಹ ಉತ್ಸವ. ಈ ಬಾರಿ ಅಂದರೆ ಶ್ರೀ ಕ್ರೋಧಿನಾಮ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿವಸದಿಂದ ಮೊದಲುಗೊಂಡು 7 ದಿವಸಗಳ ಈ ಒಂದು ಸಪ್ತಾಹ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಇದುವರೆಗೂ ಬೇರೆ ಬೇರೆ ಊರುಗಳಲ್ಲಿ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ನಡೆದು ಬಂದಿದೆ. ವಿಶೇಷತೆ ಏನು ಅಂತಂದರೆ ಈ ವರ್ಷದ ವಿಶೇಷತೆ 2011ನೇ ಇಸವಿಯಲ್ಲಿ ಇದೇ ಅಡವಿರಾಯನ ಸನ್ನಿಧಿಯಲ್ಲಿ ಈ ಒಂದು ರಾಘವೇಂದ್ರ ಸಪ್ತಾಹವು ನಡೆದಿತ್ತು. ಇದು 2ನೇ ಬಾರಿಗೆ ಅಡವಿರಾಯನ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹದ್ದು ಬಹಳ ವಿಶೇಷವಾದ ಸಂಗತಿ. ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯದ ವತಿಯಿಂದ ಸ್ಥಳೀಯ ಬ್ರಾಹ್ಮಣ ಸಮಾಜದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಡೆಸ್ತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಆ ಅಡವಿರಾಯನ ಒಂದು ಕಾರುಣ್ಯ ನಮ್ಮ ಮೇಲೆ ಇರಲಿ, ಈ ಒಂದು ಕಾರ್ಯಕ್ರಮ ಸುಗಮವಾಗಿ ನಡೆಯಲಿ ಅಂತ ಹೇಳ್ತಾ ಅಡವಿರಾಯನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಘೋಷದಿಂದ ಆ ಭಗವಂತನನ್ನು ಬರಮಾಡಿಕೊಳ್ಳೋಣ ಅಂತ ನಾನು ಕೇಳ್ಕೊಳ್ತೇನೆ. ಪಂಡಿತರಾದಂತಹ ಆದಿರಾಜಾಚಾರ್ಯರು ಬಂದು ವೇದಘೋಷ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಇಲ್ಲ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮೋಪಮಶ್ರಾವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಮಹಾಗಣಪತಯೇ ನಮಃ. ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯಾವತು. ವಾಗ್ದೇವ್ಯೈ ನಮಃ. ವೇದವಾದಸ್ಯ ವರ್ತನಿಮುರೋರ್ರುಶ್ವಸ್ಯ ಬೃಹತಃ ವೇದಾಯೇ ಅಧ್ಯಾಸತೆ. ಶ್ರೀವೇದಪುರುಷಾಯ ನಮಃ. ಹರಿ ಓಂ. ಓಂ ಆನೋ
क्रतावो यन्तु विश्वतो दब्धासो अपारीतास उद्भिदाः देवानो यथा समिद्वृधे असन्नप्रायुवो रक्षितारो दिवे दिवे देवानां भद्रासो मतिर्रोजो यतां देवानां रातिरभिनो निवर्तताम् देवानां सख्यमुपासेदि मा वयं देवान आयुः प्रतीरन्तु जीवसे तान् पूर्वाया निविदाहोमहे वयं भगं मित्रमदितिं दक्षामश्रिधम् अर्यमणं वरुणं सोमामश्विना सरस्वती नः सुभगामयस्करत तन्नो वातो मयो भुवातु भेषजं तन्माता पृथिवी तत्पिताद्योः तद्ग्रावाणमयो भुवस्तदश्विना शृणुतं धिष्ण्यायुवम् तमीशानं जगादस्तस्थु षष्पतिं धियं जन्ममवासे होमहे वयम् पोषानो यथा वेदा सामसद्वृधे रक्षिता पायुरदब्धः स्वस्तये स्वस्ति न इन्द्र वृद्धश्रावा स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु मरुतः पृश्नीमातरः शुभय्यावानो विदधेषु जग्मायः अग्निजिह्वामनावः सूराचक्षसो विश्वेनो देवा अपसागामन्यः भद्रं कर्णेभिः शृणुयाम देवा भद्रं पश्येमाक्षभिर्यजत्राः स्थिरैरङ्गैस्तुष्ट्वांसस्तनोभिर्व्यासेम देवहीतं यदायोः शतमिन्नु शरदो अन्ते देवायत्रानश्चक्रादरसं तनूनाम् पुत्रासो यत्र पितरो भवन्ति मानो मध्यारीरिषदायुर्गन्तोः अदितिर्द्यौरदितिरन्तरिक्षमदितिर्माता स पिता स पुत्रः विश्वे देवा अदितिः पञ्चजना अदितिर्जातमदितिर्जनित्वम् ॐ शान्तिः 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 हरिः ॐ ಪಂಡಿತೋತ್ತಮರಾದ ವಿದ್ವಾಂಸ ಶ್ರೀ ಮಾದಿರಾಜಾಚಾರ್ಯ ಹಾಗೂ ಅವರ ತಂಡದ ಶಿಷ್ಯರಿಗೆ ಅನಂತ ಧನ್ಯವಾದಗಳು. ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ಮಂತ್ರಾಲಯದ ಪರಮಪೂಜ್ಯ ಪ್ರಸ್ತುತ ಪೀಠಾಧಿಪತಿಗಳಾಗಿರತಕ್ಕಂತಹ ಪರಮಪೂಜ್ಯ ಡಾಕ್ಟರ್ ಶ್ರೀ ಸುಬುಧೇಂದ್ರ ತೀರ್ಥರಿಗೆ ಭಕ್ತಿಪೂರ್ವಕ ನಮನವನ್ನು ಇಲ್ಲಿಂದ ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಾಗಿರತಕ್ಕಂತಹ ಫಲಿಮಾರು ಮಠದ ಹಿರಿಯ ಶ್ರೀಪಾದಂಗಳವರಾದಂತಹ ಪರಮಪೂಜ್ಯ ಡಾಕ್ಟರ್ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಫಲಿಮಾರು ಮಠದ ಕಿರಿಯ ಪೀಠಾಧಿಪತಿಗಳಾಗಿರತಕ್ಕಂತಹ ಪರಮಪೂಜ್ಯ ಶ್ರೀ ವಿದ್ಯಾರಾಜೇಶ್ವರ ತೀರ್ಥರಿಗೂ ಅನಂತ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ಪೂಜ್ಯ ಅಪ್ಪಣಾಚಾರ್ಯರು ಬಂದು ಆಸೀನರಾಗಬೇಕು ಅಂತ ಗುರುಗಳ ಆದೇಶವಾಗಿದೆ, ದಯವಿಟ್ಟು ಬರಬೇಕು. ಅದೇ ರೀತಿಯಲ್ಲಿ ಕುಷ್ಟಗಿಯ ಬ್ರಾಹ್ಮಣ ಸಮಾಜದ ಕಾರ್ಯದರ್ಶಿಗಳಾಗಿರತಕ್ಕಂತಹ ತಿಮ್ಮಪ್ಪಯ್ಯ ದೇಸಾಯಿಯವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಈ ಒಂದು ಸಂಜೆಯ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನ, ನಂತರದಲ್ಲಿ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆಯ ಸಮಿತಿಯಿಂದ ನಡೀತಾ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ, ಸಮಿತಿಯ ಕಾರ್ಯದರ್ಶಿಗಳಾಗಿರತಕ್ಕಂತಹ ಪರಿಮಳಾಚಾರ್ಯರಿಂದ ಪ್ರಾಸ್ತಾವಿಕ ಒಂದು ಭಾಷಣ, ನಂತರದಲ್ಲಿ ಬೆಂಗಳೂರಿನಿಂದ
ವಿಶೇಷ ಆಹ್ವಾನಿತರಾಗಿರತಕ್ಕಂತಹ ಪಂಡಿತರಿಂದ ಪ್ರವಚನ ಮಾಲಿಕೆಗಳು ಇದೆಲ್ಲವೂ ಈ ದಿವಸದ ಸಾಯಂಕಾಲದ ಈ ಕಾರ್ಯಕ್ರಮವಾಗಿರುತ್ತದೆ. ನಂತರದಲ್ಲಿ ಪರಮ ಪೂಜ್ಯ ಗುರುಗಳಿಂದ ಇಬ್ಬರು ಪೀಠಾಧಿಪತಿಗಳಿಂದ ಕೂಡ ಅನುಗ್ರಹ ಸಂದೇಶವಿರುತ್ತದೆ. ಮೊಟ್ಟ ಮೊದಲಿಗೆ ಹರೇ ಶ್ರೀನಿವಾಸ. ಅಡವಿರಾಯನ ಸನ್ನಿಧಾನದಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅರ್ಚಕಸ್ಯ ತಪೋಬಲ ಅಂತ ಹೇಳ್ತಾರೆ. ಭಗವಂತನ ಸನ್ನಿಧಾನ ವಿಶೇಷವಾಗಿ ಅಲ್ಲಿದ್ದು ಭಕ್ತರಿಗೆ ಅದು ಅವರ ಅನುಗ್ರಹ ಸಿಗಬೇಕಾದ್ರೆ ಅರ್ಚಕರ ಒಂದು ಪಾತ್ರ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಅಡವಿರಾಯನ ಅರ್ಚಕರ ವಂಶ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಮಧ್ವಾಚಾರ್ಯರು ವೇದಿಕೆ ಬಂದು ಆಸೀನರಾಗಬೇಕಾಗಿ ಪ್ರಾರ್ಥನೆ. ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ತಿಮ್ಮಪ್ಪಯ್ಯ ದೇಸಾಯಿ ಅವರು ಕೂಡ ದಯವಿಟ್ಟು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ಮೊಟ್ಟ ಮೊದಲಿಗೆ ದೀಪ ಪ್ರಜ್ವಲನೆಯ ಮೂಲಕ ಈ ಒಂದು ಸಪ್ತಾಹ ಮಹೋತ್ಸವಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಪೂಜ್ಯ ಗುರುಗಳಲ್ಲಿ ಕೇಳಿಕೊಳ್ತೇನೆ. ಕವಿರ್ಗೃಹಪತಿರ್ಯುವಾ ಹವ್ಯವಾಜುಹ್ವಾಸ್ಯಃ ಅಗ್ನಿಮೇಳ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿರ್ಋಷಿಭಿರೇಡ್ಯೋ ನೂತನೈರುತ ಸ ದೇವಾಂ ಏಹ ವಕ್ಷತಿ ಅಗ್ನಿನಾ ರೈಮಶ್ನವತ್ಪೋಷಮೇವ ದಿವೆ ದಿವೆ ಯಶಸಂ ವೀರವತ್ತಮಂ ಅಗ್ನೇಯೈ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಯದ್ದೇವೇಶೋ ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರಾತುಃ ಸತ್ಯಶ್ಚಿತ್ರಶ್ರಾವಸ್ತಮಃ ದೇವೋ ದೇವೇಭಿರಾಗಮತ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ಸತ್ಯಮಂಗಿರಃ. ರಾಘವೇಂದ್ರ ಸಪ್ತಾಹ ಮಹೋತ್ಸವವು ಈಗ ಬಹಳಷ್ಟು ಊರುಗಳಲ್ಲಿ ಪ್ರಚಲಿತವಾಗಿದೆ. ಎಲ್ಲ ಸಣ್ಣ ಸಣ್ಣ ಊರುಗಳಲ್ಲೂ ಕೂಡ ಈ ಒಂದು ಫಾಲ್ಗುಣ ಮಾಸದಲ್ಲಿ ನಡೆಯತಕ್ಕಂತಹ ಮೊದಲ ವಾರದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಬಹಳ ಸಂಭ್ರಮದಿಂದ ಈ ಒಂದು ಕಾರ್ಯವನ್ನು ನಡೆಸ್ತಾ ಬಂದಿದ್ದಾರೆ. ಈಗಾಗಲೇ ನಾನು ಹೇಳಿದಂತೆ 31 ನಾವು ಏನು ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯದ ವತಿಯಿಂದ ನಡೆಸಿ ಬೇರೆ ಬೇರೆ ಊರುಗಳಲ್ಲಿ ನಡೆಸಿದ್ದೇವೆ. ಆ ಎಲ್ಲ ಊರುಗಳಲ್ಲೂ ಕೂಡ ಇವತ್ತು ಸಹ ಪರಿಮಳಾಚಾರ್ಯರು ಹಾಕಿಕೊಟ್ಟಂತಹ ಒಂದು ರೀತಿಯಲ್ಲಿ ಸಪ್ತಾಹವನ್ನು ನಡೆಸ್ತಾ ಬಂದಿದ್ದಾರೆ. ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ತಾವು ನೋಡಬಹುದು, ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಕೇವಲ ಒಂದು ಜ್ಞಾನ ಕಾರ್ಯಕ್ಕೆ ಬಹಳ ಒಂದು ಮಹತ್ವವನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಜ್ಞಾನ ಕಾರ್ಯದಲ್ಲಿ ಅದನ್ನು ಪರಿವರ್ತಿಸಿ ದೇವರಲ್ಲಿ ಭಕ್ತಿ ಬರಬೇಕು, ಗುರುಗಳಲ್ಲಿ ಭಕ್ತಿ ಬರಬೇಕು, ಜನಗಳು ಸನಾತನ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆಗೂ ಅದನ್ನು ಹಂಚುವಂತೆ ಆಗಬೇಕು ಅನ್ನುವ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯ ಅರ್ಚಕ ಪರಿಮಳಾಚಾರ್ಯರ ಪಿತಾಮಹರ ಪಿತೃಗಳಾದಂತಹ ಅರ್ಚಕ ವೆಂಕೋಬಾಚಾರ್ಯರು ಹಾಕಿಕೊಟ್ಟ ಒಂದು ರೀತಿಯಲ್ಲಿ ಅದನ್ನು ಈಗಾಗಲೇ ನಡೆಸ್ತಾ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಬಹಳ ವರ್ಷಗಳಿಂದ ನಮ್ಮ ಈ ಒಂದು ಸಪ್ತಾಹ ಮಹೋತ್ಸವಕ್ಕೆ ಬೆನ್ನೆಲುಬಾಗಿ ನಿಂತು ನಮಗೆ ಪ್ರೋತ್ಸಾಹ ಕೊಡ್ತಾ ಇರತಕ್ಕಂತಹವರು ಮುಖ್ಯವಾಗಿ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ಫಲಿಮಾರು ಮಠ, ಅಷ್ಟೋತ್ಕೃಷ್ಟ ಮಠ ಪೀಠ ಋಷಿಕೇಶ ತೀರ್ಥರು, ಹೇಗೆ ಮಧ್ವ ವಿಜಯದಲ್ಲಿ ಉಲ್ಲೇಖಿತಲಾಗಿದೆ, ಋಷಿಕೇಶ ತೀರ್ಥರು ಬಹಳ ಅಚ್ಚುಮೆಚ್ಚಿನ ಶಿಷ್ಯರು ಶ್ರೀಮದ್ ಆಚಾರ್ಯರಿಗೆ.
ಅಂತಹ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಪ್ರಸ್ತುತ 31ನೆಯ ಪೀಠಾಧಿಪತಿಗಳಾಗಿದ್ದಾರೆ. 17 ಜನವರಿ 2000ರಿಂದ 2022ವರೆಗೂ ಅವರು ನಡೆಸಿದಂತಹ ಅವರ ಶ್ರೀಕೃಷ್ಣನ 3ನೇ ಪರ್ಯಾಯ, ಮೊದಲನೇ ಪರ್ಯಾಯ ಅವರು ತಮ್ಮ ವಿದ್ಯಾಗುರುಗಳು ಆದಂತಹ ಪ್ರಾತಸ್ಮರಣೀಯರಾದಂತಹ ಶ್ರೀ ಶ್ರೀ ವಿದ್ಯಾಮಾನ್ಯ ತೀರ್ಥರ ಜೊತೆಯಲ್ಲಿ ನಡೆಸಿದಂತಹ ಮೊದಲ ಪರ್ಯಾಯ. ತದನಂತರದಲ್ಲಿ 2 ಪರ್ಯಾಯಗಳು ಅವರು ನಡೆಸಿದ್ದಾರೆ. 2002ರಿಂದ ಹಿಡಿದು 2022 ನಡೆದಂತಹ ಒಂದು ಪರ್ಯಾಯ ಮಹೋತ್ಸವ ಇವತ್ತಿಗೂ ಸಹ ಉಡುಪಿಯಲ್ಲಿ ಭಕ್ತವೃಂದದವರು ಮೆಲುಕು ಹಾಕ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವರು ನಡೆಸಿದಂತಹ ಆ ಒಂದು 2 ವರ್ಷದ ಪರ್ಯಾಯದ ಅವಧಿಯಲ್ಲಿ ಎಂತೆಂತಹ ಒಂದು ಮಹತ್ತರ ಕಾರ್ಯವನ್ನು ಪರ್ಯಾಯದ ಅವಧಿಯಲ್ಲಿ ಉಡುಪಿಯಲ್ಲಿ ಮಾಡಿದ್ದಾರೆ. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಬಹಳಷ್ಟು ಒಳಗೆ ಮಠದಲ್ಲೂ ಕೂಡ ಸೂಕ್ತವಾದ ಒಂದು ಬದಲಾವಣೆಗಳನ್ನು ತಂದರು. ಮಠದ ಹೊರಗಡೆಯೂ ಕೂಡ ಉದಾಹರಣೆಗೆ ಹೇಳಬೇಕು ಅಂತಂದರೆ ಬಹಳಷ್ಟಿದೆ. ಒಂದೆರಡನ್ನು ಇಲ್ಲಿ ಹೇಳಲೇಬೇಕು ಅಂತ ನನ್ನ ಒಂದು ಏನಂದರೆ, ಒಂದು ಗೋಶಾಲೆ ನೀವು ನೋಡಿದ್ದೀರಿ ಮುಂಚೆ. ಅಲ್ಲಿದ್ದ ಗೋಶಾಲೆಯಲ್ಲಿ ಮುಂಚೆ ಎಲ್ಲ ತರಹದ ತಳಿಗಳು ಇದ್ದವು. ಶ್ರೀಗಳವರ ಒಂದು ಪರ್ಯಾಯದಲ್ಲಿ ಎಲ್ಲ ಬೇರೆ ಬೇರೆ ತಳಿಗಳನ್ನು ತೆಗೆದು ಕೇವಲ ದೇಶಿ ಹಸುಗಳನ್ನೇ ಇವತ್ತಿಗೂ ಸಹ ನೀವು ಅಲ್ಲಿ ನೋಡಬಹುದು. ಗೋಶಾಲೆ ಅಲ್ಲಿ ಬರ್ತಕ್ಕಂತಹ ಹಾಲನ್ನು ಕೃಷ್ಣನಿಗೆ ವಿಶೇಷವಾಗಿ ಅರ್ಪಣೆ ಆಗ್ತದೆ, ಅಭಿಷೇಕಕ್ಕೆ, ನೈವೇದ್ಯಕ್ಕೆಲ್ಲ. ಇವತ್ತಿಗೂ ಸಹ ಅಲ್ಲಿ ಕೇವಲ ದೇಶಿ ಹಸುಗಳನ್ನು ಮಾತ್ರ ಬರುವ ಹಾಗೆ ಮಾಡಿದಂತಹ ಒಂದು ಕೀರ್ತಿ ಶ್ರೀಗಳವರದಾಗಿದೆ. ಅವರ ಮೊದಲ ಪರ್ಯಾಯದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಅವರು ಮಾಡಿದರು. ಶಾಲೆಗಳಲ್ಲಿ ಚಿನ್ನರ ಸಂತರ್ಪಣೆ ಅಂತ ಒಂದು ಅವರು ಯೋಜನೆಯನ್ನು ಹಾಕಿಕೊಟ್ರು. ಅದು ಸಂಕಲ್ಪ ಹೇಗಿತ್ತು ಅಂತಂದರೆ ಅದು ಇವತ್ತಿಗೂ ಕೂಡ ನಡೀತಾ ಇದೆ. ಉಡುಪಿಯ ಆಸುಪಾಸಿನಲ್ಲಿ ಸುಮಾರು 110 ಹಳ್ಳಿಗಳಿಗೆ ಪ್ರತಿನಿತ್ಯವೂ ಸಹ ಸಣ್ಣ ಸಣ್ಣ ಮಕ್ಕಳಿಗೆ ಈ ಒಂದು ಮಧ್ಯಾಹ್ನದ ಚಿನ್ನರ ಸಂತರ್ಪಣೆ ಕಾರ್ಯಕ್ರಮ ಇವತ್ತಿಗೂ ನಡೀತಾ ಬಂದಿದೆ. ಯಾಕೆ ಇದನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ದೊಡ್ಡವರು ಹಾಕಿದಂತಹ ಒಂದು ಸಂಕಲ್ಪ ಎಷ್ಟು ದೃಢವಾಗಿ ಅದು ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಅಲ್ಲಿಗೆ ಅದು ನಿಂತಿಲ್ಲ. ಈ ಒಂದು ಮಾದರಿಯನ್ನು ಏನು ಶ್ರೀಗಳವರು ಹಾಕಿಕೊಟ್ಟಿದ್ದರು ಅದನ್ನು ಕರ್ನಾಟಕ ಸರ್ಕಾರವೂ ಕೂಡ ಇವತ್ತಿಗೂ ಕೂಡ ಬೇರೆ ಶಾಲೆಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅದನ್ನು ಅಳವಡಿಸಿ ನಡೆಸ್ತಾ ಇರತಕ್ಕಂಥದ್ದು ಒಂದು ಮಹತ್ತರವಾದ ಸಂಗತಿ. ತಮ್ಮ ಪರ್ಯಾಯದ ಅವಧಿಯಲ್ಲಿ ಕೃಷ್ಣನ ಗೋಪುರಕ್ಕೆ ಸುಮಾರು 40 kgಗಳ ಒಂದು ಬಂಗಾರದ ಗೋಪುರವನ್ನು ಅವರು ಅರ್ಪಣೆ ಮಾಡಿದರು. ಅದಕ್ಕೆ ಮುಂಚಿತವಾಗಿ ವಜ್ರ ಕವಚವನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿದರು. ನಂತರದಲ್ಲಿ ಶ್ರೀಕೃಷ್ಣನಿಗೆ ವಜ್ರದ ಕಿರೀಟವನ್ನು ಕೂಡ ಅರ್ಪಣೆ ಮಾಡಿದರು. ಇವತ್ತಿನ ದಿವಸ ನೀವು ಅಲ್ಲಿ ಹೋದರೆ ಎಲ್ಲವನ್ನೂ ನೋಡಬಹುದು. ವಜ್ರದ ಕಿರೀಟ, ವಜ್ರದ ಒಂದು ಕವಚ, ಗೋಪುರಕ್ಕೆ, ಪ್ರಾಣದೇವರ ಗೋಪುರಕ್ಕೆ ಎರಡಕ್ಕೂ ಕೂಡ ಸುವರ್ಣ ಕವಚವನ್ನು ಮಾಡಿದ್ದಾರೆ. ಇದಲ್ಲದೆ ಬಹಳಷ್ಟು ಕಾರ್ಯಗಳನ್ನು ಅವರು ತಮ್ಮ ಪರ್ಯಾಯದ ಅವಧಿಯಲ್ಲಿ ಮಾಡಿದ್ದಾರೆ. ಪ್ರತಿನಿತ್ಯವೂ ಸಹ 2 ವರ್ಷಗಳ ಕಾಲ ಶ್ರೀಕೃಷ್ಣನಿಗೆ 1,00,000 ತುಳಸಿಯ ಅರ್ಚನೆಯ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ. 1,00,000 ತುಳಸಿ ಅನ್ನೋದು ಅದಕ್ಕೆ ಮಾಡಬೇಕು, ಪ್ರತಿನಿತ್ಯ ನಡೆಸಬೇಕು ಅಂದರೆ ಅದಕ್ಕೆ ಹಿನ್ನೆಲೆಯಾಗಿ ಎಷ್ಟು ಆಯೋಜನೆಗಳನ್ನು ಮಾಡಬೇಕು, ಎಷ್ಟು ಪೂರ್ವಭಾವಿಯಾಗಿ ಅದನ್ನು ಸಿದ್ಧತೆಗಳನ್ನು ಮಾಡಬೇಕು, ಎಷ್ಟು ಮುಂಚಿತವಾಗಿ ಮಾಡಬೇಕು ಅನ್ನೋದನ್ನು ದಯವಿಟ್ಟು ಎಲ್ಲರೂ ಯೋಚಿಸಬೇಕು. 2 ವರ್ಷ ನಿರಂತರವಾಗಿ ಸುಮಾರು 10-15 ಬುಟ್ಟಿಗಳು ಪ್ರತಿನಿತ್ಯ ಕೃಷ್ಣನಿಗೆ ಅರ್ಪಿತವಾಗ್ತಾ ಇತ್ತು. ಆ ಅರ್ಪಿತವಾದಂತಹ ಒಂದು ತುಳಸಿ ಯಾವುದೇ ತರಹ ಅದನ್ನು ವೇಸ್ಟ್ ಮಾಡ್ತಾ ಇರಲಿಲ್ಲ. ಅದರಿಂದ ಆಯುರ್ವೇದ ಕಾಲೇಜಿಗೆ ಕಳಿಸಿ ಅದರಿಂದ ಔಷಧಿಯನ್ನು ಕೂಡ ಪ್ರಿಪೇರ್ ಮಾಡತಕ್ಕಂತಹ ಒಂದು ಯೋಜನೆಯನ್ನು ಶ್ರೀಗಳವರು ರೂಪಿಸಿದ್ದರು. ಇವತ್ತಿಗೂ ಅದು ಕಂಟಿನ್ಯೂ ಆಗ್ತಾ ಇದೆ. ಇವತ್ತಿಗೂ ಕೂಡ ಉಡುಪಿಯಲ್ಲಿ ತಾವು ಹೋದರೆ ಅಲ್ಲಿ ಇರತಕ್ಕಂಥ ಧರ್ಮಸ್ಥಳ ಆಯುರ್ವೇದ ವಿದ್ಯಾಶಾಲೆಯಲ್ಲಿ ಇಲ್ಲಿ ನಡೆದಂತಹ ಎಲ್ಲ ಅರ್ಚನೆ ಮಾಡಿದಂತಹ ಎಲ್ಲ ತುಳಸಿಗಳು ಕೂಡ ಪವಿತ್ರವಾದ ತುಳಸಿಯು ನಿರ್ಮಾಲ್ಯವನ್ನು ಅಲ್ಲಿ ಔಷಧಿಗೆ ಉಪಯೋಗಿಸ್ತಾ ಇದ್ದಾರೆ. ಇದು ಒಂದು ಮಹತ್ತರವಾದಂತಹ ದೊಡ್ಡ ಕಾರ್ಯ. ಇದೆಲ್ಲದರ ಜೊತೆಗೆ ಬಹಳ ಒಂದು ಜನಜಾಗೃತಿಯನ್ನು ಮೂಡಿಸಿದಂತಹದ್ದು 2 ವರ್ಷ ನಿರಂತರವಾಗಿ 24/7 365 ಡೇಸ್ ಕೃಷ್ಣನ ಒಂದು ರಥ ಬೀದಿಯಲ್ಲಿ ಸಾಮೂಹಿಕವಾಗಿ ಭಜನಾ ಕಾರ್ಯಕ್ರಮವನ್ನು ಮಾಡಿದ್ದರು.
2 ವರ್ಷ ಹಗಲು ಇರುಳು ಎಲ್ಲವೂ ಸೇರಿ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರನ್ನು ಕರೆಸಿ ಭಜನಾ ಮಂಡಳಿಗಳನ್ನು ಕರೆಸಿ ಅವರಿಗೆ ಊಟ ವಸತಿ ಎಲ್ಲವನ್ನು ಕೊಟ್ಟು ಒಂದು ಟೀಮು ಅಲ್ಲಿಗೆ ಬಂದರೆ 3 ದಿವಸ ಮಿನಿಮಮ್ ಇರಬೇಕು ಅಂತ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿ 2 ವರ್ಷಗಳ ಕಾಲ ನಡೆಸಿದ್ದು ಇವತ್ತಿಗೂ ಕೂಡ ಆ ಒಂದು ಮಟ್ಟದಲ್ಲಿ ನಡೀತಾ ಇಲ್ಲದಿದ್ದರೂ ಕೂಡ ಒಂದು ಮಟ್ಟದಲ್ಲಿ ಇವತ್ತಿಗೂ ಕೂಡ ಈ ಒಂದು ಪುತ್ತಿಗೆ ಪರ್ಯಾಯದಲ್ಲೂ ಅದು ನಡೀತಾ ಇದೆ, ಅದಮಾರು ಪರ್ಯಾಯದಲ್ಲೂ ಅದು ನಡೀತು. ಹಾಗಾಗಿ ಇವರು ಹಾಕಿರೋದಂತಹ ಎಲ್ಲ ಒಂದು ಕಾರ್ಯಕ್ರಮಗಳು ಕೂಡ ಅಷ್ಟು ಸಕ್ರಿಯವಾಗಿ ಕೃಷ್ಣನಿಗೆ ಪ್ರಿಯವಾಗಿದೆ ಅಂತ ಹೇಳುವುದರಲ್ಲಿ ಸಂದೇಹವೇ ಇಲ್ಲ. ಇಂತಹ ಗುರುಗಳು ನಮ್ಮೊಡನೆ ಈ ಒಂದು ವಾರದ ಅವಧಿಯಲ್ಲಿ ತಮ್ಮ ಆರಾಧ್ಯ ದೇವರಾದಂತಹ ರಾಮ ಲಕ್ಷ್ಮಣ ಸೀತಾ ಹನುಮಂತರನ್ನು ಕೂಡ ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ಅವರು ತಮ್ಮನ್ನು ತಾವು ಪ್ರತಿ ವರ್ಷವೂ ತೊಡಗಿಸಿಕೊಳ್ತಾರೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಬಂದರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ರಾಯರ ಸೇವೆಯನ್ನು ಅಂತ ಅಂದ್ಕೊಂಡು ಅವರು ಈ 7 ದಿವಸಗಳ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮಗೆಲ್ಲ ಆದೇಶವನ್ನು ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ 2 ಸಮಿತಿಗಳ ಪರವಾಗಿ ಆದರದ ಒಂದು ಸ್ವಾಗತವನ್ನು ನಾನು ಈ ಸಮಯದಲ್ಲಿ ಬಯಸ್ತೇನೆ. ಅವರ ಒಂದು ಪರ್ಯಾಯದ ಅವಧಿಯಲ್ಲಿ ಅವರದೇ ಆದ ಶಿಷ್ಯರಾದಂತಹ ಒಬ್ಬ ವ್ಯಕ್ತಿಯನ್ನು ಅವರೇ ನಡೆಸ್ತಾ ಇದ್ದಂತಹ ಯೋಗದೀಪಿಕಾ ಅನ್ನುವ ಗುರುಕುಲದಲ್ಲಿ ಇದ್ದಂತಹ ಒಬ್ಬ ವಿದ್ಯಾರ್ಥಿಯನ್ನು ಗುರುತಿಸಿ ಅವರನ್ನು ಸಣ್ಣ ಪೀಠಕ್ಕೆ ಅವರು ಪೀಠಾಧಿಪತ್ಯವನ್ನು ಕೊಟ್ಟರು. ಅದು ಎಂಥ ಚೆನ್ನಾಗಿ ಇತ್ತು ಅಂತಂದರೆ ಆ ಒಂದು ಸನ್ನಿವೇಶ 2019 ಇಸವಿ 2ನೇ ವರ್ಷದ ಪರ್ಯಾಯ, ಮೊನ್ನೆ 3ನೇ ಪರ್ಯಾಯದಲ್ಲಿ ಮಧ್ವ ಪೀಠದಲ್ಲಿ ಕುಳಿತು ಸಣ್ಣ ಸ್ವಾಮಿಗಳಿಗೆ ಅವರು ಪೀಠಾಧಿಪತ್ಯವನ್ನು ಕೊಟ್ಟರು. ಆ ಒಂದು ಸನ್ನಿವೇಶನ ನೋಡುವುದೇ ಒಂದು ಕಣ್ಣಿಗೆ ಬಹಳ ಆನಂದಮಯವಾಗಿತ್ತು. ಅವರು ಹಾಕಿದಂತಹ ಎಲ್ಲ ಏನು ಯಾವ ರೀತಿ ಆ ಒಂದು ನಡೆಯಬೇಕು ಅದರ ಮಾದರಿಯಾಗಿ ಬಂದಿದೆ, ಅದರ ಅಡಿಯಲ್ಲಿ ನಡೆಯುತ್ತಾ ಬಂದಿದೆ. ಭಾಳ ಚೆನ್ನಾಗಿ ಅವರು ಕೂಡ ವಿದ್ಯಾರಾಜೇಶ್ವರ ತೀರ್ಥರು ತಮ್ಮ ಒಂದು ಕಿರಿಯ ಪಟ್ಟವನ್ನು ಅಲಂಕರಿಸಿ ಶ್ರೀಗಳವರು ದೊಡ್ಡ ಶ್ರೀಪಾದಂಗಳವರು ಹಾಕಿದಂತಹ ಹಾದಿಯಲ್ಲಿ ನಡೀತಾ ಬಂದಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀವಿ. ಇನ್ನೊಂದು 2-3 ನಿಮಿಷಗಳಲ್ಲಿ ಅವರು ಬಂದು ಇಲ್ಲಿ ಸೇರುವವರಿದ್ದಾರೆ. ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಅರ್ಚಕ ಪರಿಮಳಾಚಾರ್ಯರು ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಈಗಾಗಲೇ ನಾನು ತಿಳಿಸಿದಂತೆ ರಾಘವೇಂದ್ರ ಸಪ್ತಾಹ ಚೆನ್ನಾಗಿ ನಡೀಬೇಕು, ಒಳ್ಳೆಯ ಕಾರ್ಯಕ್ರಮಗಳು ಮೂಡಿ ಬರಬೇಕು ಅಂತಂದರೆ ಅದಕ್ಕೆ ಬೆನ್ನೆಲುಬಾಗಿ ಬಹಳಷ್ಟು ಶ್ರಮಿಸ್ತಾರೆ, ಬಹಳಷ್ಟು ಜನರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ತಿರುಮಲ ತಿರುಪತಿ ದೇವಸ್ಥಾನದ ನಿವೃತ್ತ ಅಧಿಕಾರಿಗಳಾಗಿರತಕ್ಕಂತಹ ದಾಸಸಾಹಿತ್ಯ ಪ್ರಾಜೆಕ್ಟ್ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ವಿದ್ವಾಂಸರಾದ ಕೆ ಅಪ್ಪಣಾಚಾರ್ಯರು ಅರ್ಚಕ ಪರಿಮಳಾಚಾರ್ಯರ ತಂದೆಯಾದಂತಹ ವೆಂಕೋಬಾಚಾರ್ಯರಿಗೆ ಸಂಬಂಧಿಕರು ಕೂಡ. ಅವರ ಆಶೀರ್ವಾದ ಪ್ರತಿ ವರ್ಷವೂ ನಮ್ಮ ಈ ಒಂದು ರಾಘವೇಂದ್ರ ಸಪ್ತಾಹಕ್ಕೆ ಇದೆ. ಅವರಿಗೂ ಸಹ ನಾನು ಆದರದ ಸ್ವಾಗತವನ್ನು ಬಯಸ್ತೇನೆ. ಕುಷ್ಟಗಿ ನಗರದಲ್ಲಿ 2ನೇ ಬಾರಿಗೆ ಈ ಒಂದು ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಸಂಪೂರ್ಣ ಸಹಕಾರ ಬಹಳಷ್ಟು ಜನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖರಾದಂತಹವರು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಅಡವಿರಾಯನ ಒಂದು ಕ್ಷೇತ್ರ ಅಂದರೆ ಬಹಳ ಮಹತ್ತರವಾದ ಜಾಗೃತಿಯಾದ ಸ್ಥಳ. ಹಾಗಾಗಿ ಅಡವಿರಾಯನ ಅರ್ಚಕ ಆಗಿರತಕ್ಕಂತಹ ಶ್ರೀಯುತ ಮಧ್ವಾಚಾರ್ಯರಿಗೂ ಕೂಡ ಉಭಯ ಸಮಿತಿಗಳ ಪರವಾಗಿ ಆದರದ ಒಂದು ತುಂಬು ಹೃದಯದ ಸ್ವಾಗತವನ್ನು ನಾನು ಬಯಸ್ತೇನೆ.
ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ತಿಮ್ಮಪ್ಪಯ್ಯ ದೇಸಾಯಿಯವರ ಒಂದು ಸಹಕಾರದ ಮೇರೆಗೆ ಬಹಳಷ್ಟು ಜನಗಳನ್ನು ಇಲ್ಲಿ ಸಂಘಟನೆ ಮಾಡಿ ಈ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ಅವರು ಸಕ್ರಿಯವಾಗಿ ಮೊದಲಿಂದನೂ ಸಂಪೂರ್ಣ ಸಹಕಾರ ನೀಡುತ್ತಾ ಬಂದಿರತಕ್ಕಂಥವರಿಗೂ ಕೂಡ ಆದರದ ಸ್ವಾಗತವನ್ನು ನಾನು ಬಯಸ್ತೇನೆ. ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ತಾವೆಲ್ಲರೂ ಈಗ ಪ್ರಾಯಶಃ ಆ ಒಂದು ಇನ್ವಿಟೇಷನ್ನಲ್ಲಿ ನೋಡಿರಬಹುದು. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಕೇವಲ ಜ್ಞಾನ ಕಾರ್ಯಕ್ಕೆ ಬಹಳಷ್ಟು ಮಹತ್ವವನ್ನು ನೀಡಿ ಕೊಟ್ಟಿರತಕ್ಕಂತಹ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು 7 ದಿವಸಗಳ ಪರ್ಯಂತ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾದರೆ ಸುಮಾರು ರಾತ್ರಿ 10 ಗಂಟೆಯವರೆಗೂ ನಿರಂತರವಾಗಿ ನಡೆಯುತ್ತದೆ. ಇದರ ಕಾರ್ಯಕ್ರಮವನ್ನು ವೆಬ್ ಸ್ಟ್ರೀಮಿಂಗ್ ಮುಖಾಂತರ ಲೈವ್ ಕೂಡ ಕೊಡಲಾಗ್ತದೆ. www.saptaha.com ಅನ್ನುವ ಒಂದು ವೆಬ್ಸೈಟ್ನಲ್ಲಿ ಇಲ್ಲಿ ನಡೆಯತಕ್ಕಂತಹ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. ಈ ವಿಚಾರವನ್ನು ತಮ್ಮ ಮಿತ್ರರಿಗೆ, ಬಂಧುಗಳಿಗೆ, ಈ ದೇಶದಲ್ಲಿ ಇರುವವರಿಗೆ, ಪ್ರದೇಶದಲ್ಲಿ ಇರುವವರಿಗೆ ದಯವಿಟ್ಟು ತಿಳಿಸಬೇಕು. www.saptaha.com ಅನ್ನುವುದರಲ್ಲಿ ಅದು ಬಿತ್ತರಿಸಲಾಗ್ತಾ ಇದೆ. ಅದನ್ನು ಎಲ್ಲರೂ ದಯವಿಟ್ಟು ವೀಕ್ಷಣೆ ಮಾಡಿ ಅಂತ ಹೇಳಿ ನಿಮ್ಮ ಬಂಧುಗಳಿಗೆ, ಮಿತ್ರರಿಗೆ, ಬೇರೆ ದೇಶದಲ್ಲಿ, ಬೇರೆ ಊರುಗಳಲ್ಲಿರೋರಿಗೂ ದಯವಿಟ್ಟು ತಿಳಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಪರಿಮಳಾಚಾರ್ಯರು ತಮ್ಮ ಒಂದು 5 ನಿಮಿಷ ತಮ್ಮ ಪ್ರಾಸ್ತಾವಿಕ ಭಾಷಣವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಹರೇ ಶ್ರೀನಿವಾಸ ಪರಮ ಪೂಜ್ಯ ಪಲಿಮಾರು ಹಿರಿಯ ಶ್ರೀಪಾದಂಗಳವರಿಗೂ ಮತ್ತು ಕಿರಿಯ ಶ್ರೀಪಾದಂಗಳವರಿಗೂ ಕೂಡ ನಮನಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂತ್ರಾಲಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಬರಬೇಕಾಗಿತ್ತು. ಅವರು ಏನೋ ಇದಾಗಿ ನಾನು 3ನೇ ತಾರೀಕು ಬರ್ತೀನಪ್ಪ, 3ನೇ ತಾರೀಕು ಬರ್ತೀನಿ ನಾನು ಅಂತ ಹೇಳಿದರು. ಅವ್ರು ಇನ್ನೊಂದು ಹೇಳಿದರು, ಪರಿಮಳಾಚಾರ್ಯ ನಿನಗೆ ನಾನು ಪ್ರತಿ ವರ್ಷ ನೀನು ಬಂದು ಕರಿತಾ ಇದ್ದೀನಿ, ನಾನು ಬರ್ತಾ ಇಲ್ಲ ಅಂತ ಅನಿಸ್ತಾ ಇರ್ಬೋದು, ಆದರೆ ನನ್ನ ಮನಸ್ಸು ಮಾತ್ರ ನಿನ್ನ ಸುತ್ತಲೇ ತಿರುಗ್ತಾ ಇರ್ತದೆ. ನನಗೆ ನೀನು ಕಾರ್ಯಕ್ರಮದ ಸುತ್ತಲೇ ನನ್ನ ಮನಸ್ಸು ತಿರುಗ್ತಾ ಇರ್ತದೆ ಅಂಥೇಳಿ ಆ ರೀತಿಯಾಗಿ ಅಲ್ಲಿಂದಲೇ ಇಲ್ಲಿಯ ಕಾರ್ಯಕ್ರಮದ ಒಂದು ಶುಭ ಆರೈಕೆಯನ್ನು ಬಯಸ್ತಕ್ಕಂಥ ಶ್ರೀಪಾದಂಗಳವರಿಗೂ ಕೂಡ ಮನಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಲ್ಲಿಸ್ತಕ್ಕಂಥವನಾಗ್ತಾ ಇದ್ದೇನೆ. ರಾಘವೇಂದ್ರ ಸಪ್ತಾಹ ಮಹೋತ್ಸವ ಇದು ಬಹಳ ಪ್ರಾರಂಭದಲ್ಲಿ ಇದು ರಾಘವೇಂದ್ರ ಸಪ್ತಾಹ ಏನಿದು ಅಂಬೋ ರೀತಿ ಒಳಗಿತ್ತು 30 ವರ್ಷ ಕೆಳಗಡೆ. ಈಗ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಶ್ರಾವಣ ಮಾಸ ಬಂತಂದರೆ ರಾಯರ ಆರಾಧನೆ ಹೇಗೋ, ಪಾಲ್ಗುಣ ಮಾಸ ಬಂತಂದರೆ ರಾಘವೇಂದ್ರ ಸಪ್ತಾಹ ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ರಾಯರ ಭಕ್ತರ ಮನಸ್ಸಿನಲ್ಲೂ ಕೂಡ ಅಚ್ಚಳಿಯದೆ ನಿಂತಿರ್ತಕ್ಕಂಥ ಗುರುಗಳ ಒಂದು ಉತ್ಸವ ಕಾರ್ಯಕ್ರಮ. ರಾಯರ ಪಟ್ಟಾಭಿಷೇಕ ಮತ್ತು ಜನ್ಮದಿನದ 2 ದಿನಗಳನ್ನು ಸೇರಿಕೊಂಡು ಇದು ಸಾರ್ವಜನಿಕರಿಂದ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತ ನಮ್ಮ ಹಿರಿಯರ, ನಮ್ಮ ಪೂಜಾ ತಂದೆಯವರ ಸಂಕಲ್ಪವಾಗಿತ್ತು. ಸ್ವಾಮಿ ಅವರ ಕನಸನ್ನು ನಮ್ಮ ದ್ವಾರ ನನಸು ಮಾಡಿದ್ದಾನೆ. ಅದಕ್ಕೆ ನಾವು ನಮ್ಮ ತೀರ್ಥರೂಪರಿಗೂ ರಾಯರು ಅವ್ರ ಸಂಕಲ್ಪ ಅವ್ರ ಕೈಲಿ ಮಾಡಿಸ್ಕೊಂಡು ನಮ್ಮ ದ್ವಾರ ಸ್ವಾಮಿ ರಾಯರು ಅಖಂಡವಾಗಿ ನಡ್ಸ್ಕೊಂಡು ಬರ್ತಿದ್ದಾರಲ್ಲ, ಅದಕ್ಕೆ ಈ ರಾಯರಿಗೆ ಎಷ್ಟು ರೀತಿಯಿಂದ ನಾವು ಧನ್ಯವಾದಗಳನ್ನು ಹೇಳಿದರೆ ಸಾಧು. ಯಾಕಂದರೆ ರಾಯರ ಉತ್ಸವಗಳು ಮಾಡೋ ಸಾಕಷ್ಟು ಜನ ಇರ್ತಾರೆ, ಆದರೆ ಈ ಸಪ್ತಾಹ ಮಹೋತ್ಸವಕ್ಕೆ ನಮ್ಮನ್ನೇ ಆರಿಸಿಕೊಂಡು ಅಖಂಡವಾಗಿ ಎಲ್ಲಿ ಚ್ಯುತಿ ಇಲ್ಲದೆ ವಿಶೇಷವಾಗಿ ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥ ಗುರು ಸಾರ್ವಭೌಮರಿಗೆ ಅನಂತ ನಮನಗಳು. ರಾಯರ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಯಾವುದೋ ಒಂದು ವ್ಯಕ್ತಿಯಿಂದ, ಒಂದು ಮನೆತನದಿಂದ ನಡೀತಕ್ಕಂಥ ಕಾರ್ಯಕ್ರಮವಲ್ಲ. ಇದು ವಿಶೇಷವಾಗಿ ಹಿಂದೆ ಹಿರಿಯರ ವಿಶೇಷವಾದ ಅನುಗ್ರಹ. ಅಪ್ಪಣಾಚಾರ್ಯರು ನಮ್ಮ ಮೊದಲನೇ ಸಪ್ತಾಹದಿಂದಲೂ ಕೂಡ ಈ ಸಪ್ತಾಹಕ್ಕೆ ಅವರು ಬೆನ್ನೆಲುಬ ನಿಂತುಕೊಂಡು ಮಾರ್ಗದರ್ಶಕರಾಗಿ ಪ್ರತಿ ಹಂತದಲ್ಲೂ ಕೂಡ ಅವರ ಒಂದು ನಿರ್ದೇಶನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ಸಪ್ತಾಹಕ್ಕೆ ಒಂದು ಉತ್ಸಾಹ ಸ್ಥಿತಿ ಬಂದಿರತಕ್ಕಂಥದ್ದು ಪರಮ ಪೂಜ್ಯ ಶ್ರೀಪಾದಂಗಳವರು ನಮ್ಮ 4ನೇ ಸಪ್ತಾಹದಿಂದ ಸ್ವಾಮಿಗಳು ಅನುಗ್ರಹ ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸ್ವಾಮಿಗಳ ಒಂದು ಹೊಸ ಕ್ಯಾಲೆಂಡರ್ ಪಂಚಾಂಗ ಬಂದ ತಕ್ಷಣ ಈ ಸಪ್ತಾಹದ 7 ದಿವಸ ರೆಡ್ ಲೈನ್ ಮಾಡಿರ್ತಾರೆ ಅವರು. ಯಾರಿಗೂ ಕೂಡ ಆ ಕಾರ್ಯಕ್ರಮ ಯಾರಿಗೂ ಸ್ವಾಮಿಗಳು ಕೊಡೋದಿಲ್ಲ. ಅದು ಕೇವಲ ರಾಯರಿಗಾಗಿ ಮೀಸಲಾಗಿರ್ತಕ್ಕಂಥ ಕಾರ್ಯಕ್ರಮ ಅಂಥೇಳಿ ವಿಶೇಷವಾಗಿ ರಾಯರಲ್ಲಿರ್ತಕ್ಕಂಥ ಭಕ್ತಿ ಆದರಗಳಿಂದ ಸ್ವಾಮಿಗಳು ಪ್ರತಿ ವರ್ಷವೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥವ್ರು ಆಗ್ತಾಯಿದ್ದಾರೆ.
ಬರೀ ಅಷ್ಟೇ ಅಲ್ಲ, ಹಿನ್ನೆಲೆಯಲ್ಲಿ ಕೂಡ ಅವ್ರಿಗೆ ಕಳಕಳಿ ಇರ್ತದೆ. ಒಂದು ಮುಂದಿನ ವರ್ಷದ ಕಾರ್ಯಕ್ರಮ ಅನೌನ್ಸ್ ಆಗಲೋದು ಲೇಟ್ ಆಯ್ತು ಅಂದರೆ ಹಿಂದೆಲೆ ಫೋನ್ ಮಾಡಿ ಕೇಳ್ತಾರೆ, ಏನು ಯಾಕೆ ಈ ಸಾರಿ ಕಾರ್ಯಕ್ರಮ ಇನ್ನು ಅನೌನ್ಸ್ ಮಾಡಿಲ್ಲ, ಏನು ಕಾರ್ಯಕ್ರಮ, ಏನು ಸಮಸ್ಯೆ, ಯಾರಿಗಾದ್ರೂ ಹೇಳಬೇಕಾ, ಏನು ಮಾಡ್ಬೇಕು ಹೇಳು ಅಂತ. ಅಷ್ಟು ಆ ರೀತಿಯಿಂದ ಸಪ್ತಾಹದ ಬಗ್ಗೆ ಅವರಿಗೆ ಇರತಕ್ಕಂಥ ಒಂದು ಕಳಕಳಿಯನ್ನು ನಾವು ನೆನೆಸ್ತಾ, ಅದೇ ರೀತಿಯಾಗಿ ಅವರ ಶಿಷ್ಯರಿಂದ ಕೂಡಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಉಭಯ ಶ್ರೀಪಾದಂಗಳವರಿಗೂ ಕೂಡ ನಮನಪೂರ್ವಕವಾಗಿರ್ತಕ್ಕಂಥ ಒಂದು ಇದು ಮಾಡ್ತಾ, ಇದೇ ರೀತಿಯಾಗಿರ್ತಕ್ಕಂಥ ಅನುಗ್ರಹ ಪರಂಪರೆ ಕಾರುಣ್ಯ ನಮ್ಮ ಮೇಲೆ ಮುಂದೆ ಹರಿಲಿ ಅಂಥೇಳಿ ಶ್ರೀಪಾದಂಗಳವರಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ, ನಿಜವಾಗ್ಲೂ ಕೂಡ ರಾಯರ ಉಪಕಾರ ಅಸಾಧಾರಣವಾಗಿರ್ತಕ್ಕಂಥದ್ದು, ಯಾರೂ ಮಾಡದೇ ಇರತಕ್ಕಂಥದ್ದು. ಬೆಳಗ್ಗೆ ನಾವು ಅಂದ್ಕೊಂಡ್ವಲ್ಲ, ರಾಯರು ಕೇವಲ ಜ್ಞಾನವನ್ನು ಕೊಡೋದಕ್ಕೋಸ್ಕರವಾಗಿಯೂ ಬಂದಿಲ್ಲ, ಕೇವಲ ಏನಪ್ಪ ಯಾರೇನು ಕೇಳ್ತಾರೋ ಇಷ್ಟಾರ್ಥಗಳನ್ನು ಕೊಡೋದಕ್ಕೆ ಕೊಡ್ತಾ ಪವಾಡಗಳನ್ನು ಮಾಡ್ಲಿಕ್ಕಾಗಿಯೂ ಬಂದಿಲ್ಲ. ಎರಡನ್ನೂ ಕೂಡ ಸೇರಿಸಿಕೊಂಡು, ಅಪ್ಪ ಮೊದಲು ನೀನು ಏನು ಸಮಸ್ಯೆ ನಿನಗೆ, ಹೊಟ್ಟಿಗಿಲ್ವಾ, ಮೊದಲು ಅದು ಕೊಡ್ತೀನಿ ಬಾ, ಆಮೇಲೆ ಏನು ಮದುವೆ ಬೇಕಾ ಮದುವೆ ಮಾಡ್ಕೊ, ಮನೆ ಕೊಟ್ಕೊ, ಏನು ಮಾಡ್ಕೊ ಕೊನೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಕೊಟ್ಟು ನಮ್ಮ ಜೀವನದ ಒಂದು ಸಾರ್ಥಕತೆಯನ್ನು ತಂದು ಕೊಡ್ತಕ್ಕಂಥ ಗುರುಗಳಾಗಿದ್ದಾರೆ ಗುರುರಾಜರು. ಆದ ಕಾರಣದಿಂದ ಗುರುರಾಜರ ಉತ್ಸವ ಎಲ್ಲರಿಂದಲೂ ಕೂಡ ಆಚರಣವಾಗಬೇಕಾಗಿರ್ತಕ್ಕಂಥದ್ದು. ಆ ದಿಸೆಯಲ್ಲೇ ನಾವು ಪ್ರಾರಂಭ ಮಾಡಿದ್ದು ಕೂಡ ಆಗುತ್ತೆ. ಮಂತ್ರಾಲಯದಲ್ಲಿ ಮಾಡ್ಬೋದು, ಎಷ್ಟೋ ಜನ ಕೇಳ್ತಾರೆ ಮಂತ್ರಾಲಯದಲ್ಲೇ ಮಾಡ್ಬೋದಲ್ಲ, ಒಂದೊಂದು ಊರಾಗಿ ಯಾಕೆ ಮಾಡ್ತೀವಿ? ಮಂತ್ರಾಲಯದಲ್ಲಿ ದಿವ್ಯವಾಗಿರ್ತಕ್ಕಂಥ ಸನ್ನಿಧಾನ, ಗುರುಗಳು ಪೀಠಾಧಿಪತಿಗಳು ಇರ್ತಕ್ಕಂಥವ್ರು ಆಗ್ತಾರೆ. ಅಲ್ಲಿ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ ಎಲ್ಲವೂ ಕೂಡ ವಿಶೇಷವಾಗಿ ನಡೀತಕ್ಕಂಥದ್ದು. ಆದರೆ ರಾಯರಿಗೆ ಕಾಮಧೇನು ಅಂತ ಕರಿತೇವೆ. ಕಾಮಧೇನು ಅಂತಂದ್ರೇನು? ಯಾರ ಮನೆಗೆ ಕರೆದ್ರೆ ಅಲ್ಲಿ ನಡೆದಾಡ್ತಾ ಬಂದು ಅನುಗ್ರಹ ಮಾಡ್ತಕ್ಕಂಥದ್ದು. ಆ ರೀತಿಯಾಗಿ ರಾಯರ ಆ ಒಂದು ಹಿನ್ನೆಲೆಯಲ್ಲಿ ರಾಯರವನ್ನು ಈ ಉತ್ಸವ ಊರೂರಿಗೂ ಹೋಗಿ ಗುರುರಾಜರ ಭಕ್ತರಿರ್ತಕ್ಕಂಥ ಯಾರ್ಯಾರು ಇಲ್ಲಿರ್ತಾರೋ ಅವರೆಲ್ಲರಿಂದ ಕೂಡಿಕೊಂಡು ಮಾಡ್ತಕ್ಕಂಥ ಒಂದು ಆಚರಣೆ ಮುಂದುವರಿತಾ ಬಂದಿದೆ. ಈ ಕುಷ್ಟಗಿಯಲ್ಲಿ ಇದು 2ನೇ ಅವಧಿ. 2011ರಲ್ಲಿ ಈ ಕುಷ್ಟಗಿಯಲ್ಲಿ ನಾವು ಆಚರಣೆ ಮಾಡಿದ್ವಿ. ಆಗಲೂ ಕೂಡ ಇದೇ ತಿಮ್ಮಪ್ಪ ದೇಸಾಯಿ ಮತ್ತು ಈ ಬ್ರಾಹ್ಮಣ ಸಮಾಜದ ವಿಶೇಷವಾದ ಸಹಕಾರ ಇತ್ತು. ಈ ಸಲ ಕೂಡ 32ನೇ ಸಪ್ತಾಹ ಅಂದರೆ ನಮ್ಮ ಗುರುಗಳು ದ್ವಾತ್ರಿಂಶ ಲಕ್ಷಣೋಪೇತಾನಾಮ್ ಅಂತ ಹೇಳ್ತಾರೆ ಮಧ್ವಾಚಾರ್ಯರಿಗೆ. ಅಂತಹ ಮೂಲ ಗುರುಗಳ ಅವತಾರರಾಗಿರ್ತಕ್ಕಂಥ ಪ್ರಾಣದೇವರ ಸನ್ನಿಧಾನದಲ್ಲೇ ಮಾಡೋಣ ಅಂತ ನಾವು ಅಂದ್ಕೊಂಡು ಹೊತ್ನಾಗ ನಾವು ಆರಿಸಿದ್ದು 3 ಸ್ಥಳಗಳು. ಒಂದು ಕುಷ್ಟಗಿ ಉದ್ದೇಶ ಏನಂತಂದರೆ, ಜನ ಸೇರ್ತಾರೆ, 4 ಜನಕ್ಕೆ ಹೆಚ್ಚಿನ ಜನ ಭಾಗವಹಿಸ್ಲಿಕ್ಕೆ ಆಗ್ತದ ಅಂತ ಕುಷ್ಟಗಿ ತೊಗೊಂಡ್ವಿ. ಆಮೇಲೆ ಚಿಂತ್ರೇವಲ ವ್ಯಾಸರಾಯರು ಪ್ರತಿಷ್ಠಿತವಾಗಿರ್ತಕ್ಕಂಥ ಶೇಷದಾಸರಿಂದ ಪೂಜಿತರಾದ ಪ್ರಾಣದೇವರ ಸನ್ನಿಧಾನ, ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಕೊನೆಗೆ ಎಲ್ಲಿ ಅನುಕೂಲ ಆಗಲಿದ್ರೆ ಗುರುಗಳ ಮೂಲಸ್ಥಾನ ಪಲಿಮಾರಲ್ಲಿ ಮಾಡೋಣ, ಅಲ್ಲಿ ಕೂಡ ಪ್ರಾಣದೇವರ ವಿಶೇಷವಾದ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರ, ಅಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಆದರೆ ಅದು ರಾಯರಿಗೆ ಯಾಕೋ ಕುಷ್ಟಗಿ ಮೇಲೆ ಬಹಳ ಒಲವು ಕಾಣಿಸ್ತೇವೆ. ಆ ಉದ್ದೇಶದಿಂದ ಫಸ್ಟ್ ಇವ್ರಿಗೆ ಫೋನ್ ಮಾಡಿದ್ವಿ. ನಾವು ಫೋನ್ ಮಾಡಿದ ತಕ್ಷಣ ದೇಸಾಯರು, ಆಚಾರ್ಯ 2 ದಿವಸದಲ್ಲಿ ಸ್ವಲ್ಪ ನಮ್ಮೆಲ್ಲರಿಗೆ ವಿಚಾರಿಸಿ 2 ದಿವಸದಲ್ಲಿ ನಿಮಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದರು. ಆಚಾರ್ಯ ಬರ್ರಿ ಆಚರಣೆ ಮಾಡೋಣ, ನಮ್ಮ ಸಂಪೂರ್ಣ ಸಹಕಾರ ನಮ್ಮಿಂದ ಇರ್ತದ ಅಂತ ಹೇಳಿದರು. ನಾನು ಅಂದ್ಕೊಂಡೆ ಇದು ರಾಯರ ಸಂಕಲ್ಪ ಏನು. ಆ ಉದ್ದೇಶದಿಂದ ಶ್ರೀಗಳವರಿಗೂ ವಿಶೇಷ ಹೇಳಿದೆ, ಸ್ವಾಮಿ ಕುಷ್ಟಗಿ ಅಂತ ಅನ್ಕೋತಾ ಅದು ಸ್ವಾಮಿ, ಇಲ್ಲಿ ಮಾಡೋಣ ಮುಂದುವರಿ ಅಂತ ಅವರು ಹೇಳಿದರು. ಅಪ್ಪಣಾಚಾರ್ಯರು ಕೂಡ ಅದನ್ನು ಚಲೋ ಪ್ರಾಣದೇವರ ಸನ್ನಿಧಾನ ಮುಂದುವರಿ 32ನೇ ಸಪ್ತಾಹ ಅಂತ ಹೇಳಿದರು. ಈ ರೀತಿಯಾಗಿ ಎಲ್ಲರ ಸಹಕಾರದಿಂದ ಈ 32ನೇ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಇಲ್ಲಿ ಪ್ರಾರಂಭ ಆಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಕ್ಕಂಥವರಾಗ್ತೇವೆ. ಈ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜೀವಿಗಳೇ. ಯಾರ್ಯಾರು ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಅಂತ ದಾಸರಾಯರ ಮಾತು. ರಾಯರ ಉತ್ಸವದಲ್ಲಿ, ರಾಯರ ಸ್ಮರಣೆಯಲ್ಲಿ, ರಾಯರ ಒಂದು ಪ್ರಸಾದ ಸ್ವೀಕರಣೆಯಲ್ಲಿ ಯಾರ್ಯಾರು ಭಾಗ್ಯಗಳಾಗ್ತಾರೋ ಎಲ್ಲರೂ ಕೂಡ ಅವರು ಪುಣ್ಯ ಜೀವಿಗಳೇ ಅಂತ ಅರ್ಥ. ಇವತ್ತೆಲ್ಲ ನಾಳೆ ರಾಯರ ಪಾದ ಹಿಡಿದು ಅವರು ಉದ್ಧಾರ ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಉತ್ಸವದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಕಾರಣರಾಗಿ ಹರಿವಾಯು ಗುರುರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಹರೇ ಶ್ರೀನಿವಾಸ. ಪ್ರಾಸ್ತಾವಿಕ ಭಾಷಣವನ್ನು ನೀಡಿದಂತಹ ಅರ್ಚಕ ಪರಿಮಳಾಚಾರ್ಯರಿಗೆ ಅನಂತ ಧನ್ಯವಾದಗಳು. ಗುರುಗಳ ಆದೇಶದ ಮೇರೆಗೆ ಅಪ್ಪಣಾಚಾರ್ಯರು ಒಂದು 4 ನುಡಿಗಳನ್ನು ರಾಯರ ಬಗ್ಗೆ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಹರೇ ಶ್ರೀನಿವಾಸ.
ಗುರೋ ರಾಘವೇಂದ್ರ, ಗುರುಗಳ ಆಜ್ಞಾ ಮೀರಬಾರ್ದು. ಅವರ ಆಜ್ಞಾ ಮಾಡಿದ್ದಾರೆ, ಆದ ಕಾರಣ ಒಂದೆರಡು ಮಾತು ಗುರುಗಳ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ. ಗುರು ಜಗನ್ನಾಥದಾಸರು ಒಂದು ಮಾತು ಹೇಳ್ಕೊತ, ಮಮಹಿ ಜೀವಿತ ಈಶ್ವರಂ, ನನ್ನ ಜೀವಿತಕ್ಕೆ ಈಶ್ವರೊಡೆಯಾರು, ನನ್ನ ಬಿಂಬ ಮೂರ್ತಿ ಅಂತ ಅವ್ರು ಹೇಳಿಕೊತಾರೆ ರಾಯರನ್ನು. ಅಂಥ ಆ ಪರಂಪರೆಯಲ್ಲಿ ಅವರ ಆದರ್ಶಗಳನ್ನೇ ಸ್ವಲ್ಪ ಚಿಂತನೆ ಮಾಡ್ತಾ ನಡೆದ ನನಗೂ ಕೂಡ ರಾಯರು ಅಂದರೆ ಬಹಳ ಇಷ್ಟ. ರಾಯ ಅರ್ಪಿತವಾದ ಜೀವನ ಕಳೀಬೇಕು ಎಂಬುದು ಅದು ಪರಿಮಳಾಚಾರ್ಯರು ಶ್ರೀಗಳವರ ಆಶೀರ್ವಾದ ಮಾಡಿದರೆ ಅದು ಸಿದ್ಧಿಯಾಗ್ತದೆ. ಒಂದು ಮಾತ್ರ ಹೇಳ್ತೀನಿ, ರಾಯರನ್ನ ಜಗನ್ನಾಥದಾಸರು ಕರುಣಿಗಳೊಳಗೇಣೆ ಗಾಣಿಯನ್ನು ನಿನಗೆ ಸದ್ಗುರುವರ ರಾಘವೇಂದ್ರ ಅಂತಂತಾರೆ. ರಾಯರಂಥ ಕರುಣಾಮೂರ್ತಿ ಮತ್ತೊಬ್ಬರಿಲ್ಲ. ಈ ಕರುಣೆ ಯಾರ್ಯಾರು ತಮ್ಮ ಸೇವೆ ಮಾಡ್ತಾರೋ, ತಮ್ಮನ್ನು ಆರಾಧನೆ ಮಾಡ್ತಾರೋ ಅವರಲ್ಲಿ ಕರುಣೆ ತೋರಿಸೋದು ಅದೇನು ದೊಡ್ಡ ಘನ ಅಲ್ಲ. ಅವ್ರು ಬಂದು ಪಾದಕ್ಕೆ ಬಿದ್ದಿರ್ತಾರೆ, ಅವ್ರಿಗೆ ಅವರ ಸೇವೆಯನ್ನು ಸ್ವೀಕಾರ ಮಾಡಿರ್ತಾರೆ, ಅವರಿಗೆ ಅನುಗ್ರಹ ಮಾಡ್ತಾರೆ. ಇದು ಕರುಣೆ ಅಲ್ಲ. ತಮ್ಮಲ್ಲಿ ಶತ್ರುತ್ವ ಮಾಡಿದವರನ್ನು ಕರುಣಿಸಿದವರು ರಾಯರು. ಇದೊಂದು ಅದ್ಭುತ. ಇದು ಕಥೆ ಅಲ್ಲ, ಯಾರೋ ಹೇಳಿದ್ದು, ಯಾರೋ ಮಾತಾಡಿದ್ದು ಅಲ್ಲ. ಇದು ನನ್ನ ಊರಲ್ಲಿ ನಡೆದ ಘಟನೆ. ಇವತ್ತು ಸಾಕ್ಷಿ ಇದ್ದಾರೆ. ಆ ಮನೆಗೆ ನೀವು ನೋಡ್ಬೋದು. ಅದೇನು ಗೊತ್ತನ, ನಮ್ಮ ಮಾಧ್ವರ ಅಲ್ಲ, ಅವರು ಲಿಂಗಾಯತರು. ಮಹದೇವಪ್ಪ ಅಂತ ಆ ಊರಿನಲ್ಲಿ ದೊಡ್ಡ ಶೌಕಾರ. ಅದೇ ಊರಲ್ಲಿ ಇನ್ನೊಬ್ಬಾಕಿ ಗಂಗಮ್ಮ ಅಂತ ಒಬ್ಬಾಕಿ ಶೌಕಾರಲ್ಲ. ಇಬ್ಬರೂ ಲಿಂಗಾಯತರೇ. ಗಂಗಮ್ಮ ಅಂತಕ್ಕಂಥ ವ್ಯಕ್ತಿ ರಾಯರು ಅಂದರೆ ಅಷ್ಟು ಇಷ್ಟ. ಆಕಿ ರಾಯರ ಪಾದೋದಕ್ಕೆ ಇಲ್ಲದಲೇ ಊಟ ಮಾಡ್ತಿದ್ದಿಲ್ಲ. ಗುರುವಾರ ಆಯಿತು ಅಂದರೆ ರಾಯರ ಸನ್ನಿಧಾನಕ್ಕೆ ಬಂದು ನಾನು ಕಣ್ಣಾರು ನೋಡಿದ್ದೀನಿ ಸಣ್ಣವನಿದ್ದಾಗ. ಅದರಿಂದ ಪಾಠ ಕಲಿತಕ್ಕಂಥ ಸ್ಥಿತಿ ಬಂತು ನನಗೆ. ಆಕೆ ಪಾದೋದಕ್ಕೆ ತೊಗೋಬೇಕಾದ್ರೆ ಹೆಣ್ಣುಮಗಳು ಪಾದೋದಕ್ಕೆ ತೊಗೋಬೇಕಾದ್ರೆ ನಮ್ಮ ತಂದೆಗಳಾಗಲಿ ನಮ್ಮ ತಾತ ಆಗಲಿ ಕೊಡ್ತಾಯಿದ್ರೆ ನಾನು ಸಣ್ಣ ಇಷ್ಟಿದ್ದೆ. ಆಕೆ ಏನು ಮಾಡ್ತಿದ್ಲು ಗೊತ್ತಾ, ನಾವು ತೊಗೊಂಬೋ ಪಾದೋದಕ್ಕೂ ಅವ್ರು ತೊಗೊಂಬೋ ಪಾದೋದಕ್ಕೆ ಎಷ್ಟು ವ್ಯತ್ಯಾಸದ ಅಂತ ನೋಡ್ರಿ. ಆಕೆ ತನ್ನ ಸೆರಗನ್ನು ತೆಗೆದು ನೆಲದ ಮೇಲೆ ಹಾಕಿಬಿಡ್ತಿದ್ಲಿ. ಅಗಲ ಹಾಕಿ ಅಲ್ಲಿ ಕೈ ಹಿಡಿಸಿದ್ಲು. ಅಂದರೆ ರಾಯರ ಪಾದೋದಕದ ಒಂದು ಚುಕ್ಕಿ ಹನಿ ಕೂಡ ನೆಲದ ಮೇಲೆ ಬೀಳಿಸ್ತಿದ್ದೆ. ಅದು ಎಂಥ ಚೇತನ, ಎಷ್ಟು ರಾಯರ ಮೇಲೆ ವಿಶ್ವಾಸ ಇದ್ದರೆ ಸಾಧ್ಯ ಆಯ್ತು. ಅದು ಆಕೆಯ ಸ್ವಭಾವ. ಗುರುವಾರ ಬಂದು ಕೇಳಿ ರಾಯರ ಹಸ್ತೋದಕ್ಕೆ ಒಂದು ಸ್ವಲ್ಪ ಏನಾದರೂ ಒಂದು ಚೂರು ಅನ್ನದ ಮುದ್ದೆ ಕೊಟ್ಟರೆ ತೊಗೊಂಡೋಗ್ತಿದ್ಲು. ಇಲ್ಲಿ ಮಹಾದೇವಪ್ಪ ಸಮಾನ ಕ್ಯಾಟಗಿರಿ. ಅವಳು ಶೌಕಾರಲು, ಈತ ಶೌಕಾರ. ಇವರಿಗೆ ಲಿಂಗಾಯತರ ದೀಕ್ಷಾ ಇರಬಾರ್ದಂತಲ್ಲ, ಅವ್ರ ಮತ ಅವ್ರ ದೀಕ್ಷೆ ಇರ್ತದೆ, ಅದು ಸಹಜ. ಅದು ಆದರೆ ದ್ವೇಷದಲ್ಲಿ ಪರ್ಯವಸಾನ ಆಗಿತ್ತು ಆತನ ದೀಕ್ಷೆ. ಏನಿದು ಲಿಂಗಾಯತರಾಗಿ ನಮ್ಮ ಗುರುಗಳನ್ನೆಲ್ಲ ಬಿಟ್ಟುಬಿಟ್ಟು ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗ್ತಾಳೆ. ಅಲ್ಲಿ ಹೋಗಿ ರಾಯರ ಪಾದೋಗಿ ತೊಗೊತಾಳೆ, ರಾಯರ ಹಸ್ತೋಗಿ ತೊಗೊತಾಳೆ ಅಂಥೇಳಿ ಅವರು ಸ್ವಾಮಿಗಳು ಬಂದಾಗ ಅವ್ರು ರಿಪೋರ್ಟ್ ಮಾಡಿದೆ ಆಯ್ತು ಕೂತ್ಕೊಂಡು, ಸ್ವಾಮಿ ನೋಡಿರಿ ನಿಮ್ಮ ಶಿಷ್ಯರು ಅಂತ ನೀವು ಭಾಳ ಮಾಡ್ತೀರಿ, ಆಕೆ ಎಂಥ ನೀಚಳಿದ್ದಾಳೆ, ಆ ಬ್ರಾಹ್ಮಣ ಮನೆಗೆ ಹೋಗ್ತಾಳೆ, ಆ ಬ್ರಾಹ್ಮಣ ಮನೆಗೆ ಹೋಗಿ ರಾಯರ ಪಾದೋಗಿ ತೊಗೊಂಬರ್ತಾಳೆ ಅಂತ. ಈ ಸ್ವಾಮಿಗೆ ಬೇರೆ ಸ್ವಾಮಿಗಳು ಏನು ಮಾಡ್ತೀರಿ ಗೊತ್ತಿಲ್ಲ. ಆ ಸ್ವಾಮಿ ಪಾಪ ಆಕೆ ಶೌಕಾರಲು, ಆಕೆ ನೇರ ರಾತ್ರಿ ಸಿಟ್ಟಾಗಿ ರೊಕ್ಕ ಕೊಡೋದು ಬಿಡ್ತಾಳೆ ಅಂತ ತಿಳ್ಕೊಂಡು ಬೈದ. ಸ್ವಲ್ಪ ಎಲ್ಮ ಗಂಗಮ್ಮ ನೀನೇನು ಬ್ರಾಹ್ಮಣ ಮನೆಗೆ ಜಾಸ್ತಿ ಹೋಗ್ತಿದ್ದೆ ಅಂತಲ್ಲ, ಅಲ್ಲೇ ಪಾದೋಗಿ ತೊಗೊಂಬರ್ತೀನಿ ಅಂತಲ್ಲ, ಪ್ರಸಾದ ತೊಗೊಂಬರ್ತೀಯ ಅಂತ. ಆಕೆ ಒಂದೇ ಮಾತು ಕೊಟ್ಟಲ್ರಿ, ಎಂಥ ಅದ್ಭುತವಾದ. ಶಂಕರಿ ಅಂತ ನಮ್ಮ ಊರಾಗ ಒಬ್ಬನು ಕೆಲಸಕ್ಕೆ ಬಾರದವರು, ಹೊಲಸಾದ ಜೀವನ ಒಂದು. ಅವನು ತರ್ತಕ್ಕಂಥ ನೀರು ತಂದು ಹಾಕ್ತಕ್ಕಂಥ ಹೋಟ್ಲಲ್ಲಿ ತಿಂದು ಬರ್ಬೋದು. ಇವರು ಪವಿತ್ರವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮನೆಗೆ ಹೋಗಿ ಗುಡಿಗೆ ಹೋಗಿ ರಾಯರ ಪ್ರಸಾದ ತೊಗೊಂಬರ್ಬಾರ್ದು ಅಂತ ಕೇಳಿದ್ದೆ. ಆಕೆ ಸ್ವಾಮಿಗಳನ್ನೇ ಕೇಳಿಬಿಟ್ಲಿಗೆ. ಅದೇನು ರಾಯರ ಪವಾಡನೋ ಗೊತ್ತಿಲ್ಲ. ಸ್ವಲ್ಪ ಈ ಮಾತು ರಿಪೋರ್ಟ್ ಮಾಡಿದ ಕೆಲವೇ ದಿನಗಳಲ್ಲಿ ಮಹದೇವಪ್ಪನಿಗೆ ಒಂದು ಅನಾಹುತವಾದ ವ್ಯವಸ್ಥೆ ಆಯಿತು. ಪಾಪರಾದ ಕೋಟೀಶ್ವರ, ಇವತ್ತಿಗೂ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಇವಾಗ ಮಕ್ಕಳು. ಆದರೆ ಎಲ್ಲ ಕಳ್ಕೊಂಡ. ಎಲ್ಲಿ ತನಕ ಕಳ್ಕೊಂಡ ಅಂದರೆ ಪಾಪರಾಗಿ ಕೈ ಎತ್ತಬೇಕಾಯಿತು. ಸಾಲ ಕೊಟ್ಟವರೆಲ್ಲ ಕೂಡ ಒಂದು ದಿವಸ ಅವ್ರು ತೀರ್ಮಾನ ಮಾಡಿಕೊಂಡ್ರು, ಈ ಮಹದೇವಪ್ಪನ ಏನಾದರೂ ಮಾಡಬೇಕು, ಹೊಡಿಬೇಕು ಏನೋ ಅಂದ್ಕೊಂಡ್ರು. ಅದು ಗೊತ್ತಾಯಿತು, ರಾತ್ರೋರಾತ್ರಿ ಓಡೇಬಿಟ್ಟ ಊರು ಬಿಟ್ಟು. ಇದು ನಡೆದಿದ್ದು. ಅದು ಈ ರಾತ್ರಿ ದಿಕ್ಕಿಲ್ದಾಗ ಅಂಜಿಕೊಂಡು ಓಡಿದ್ದಾನಲ್ಲ, ಎಲ್ಲಿಗೆ ಹೋಗ್ತೀನಿ ಎಂಬುದು ಆಲೋಚನೆ ಇಲ್ಲ. ಕೋಸಿಗೆ ಮೇಲೆ ತುಂಗಭದ್ರಾಕ್ಕೆ ಬರಬೇಕು ಅಂತ ಹೇಳ್ತೀವಿ, ಅಲ್ಲಿ ದೇಹತ್ಯಾಗ ಮಾಡಬೇಕಂತ ಅಲ್ಲಿ ಓಡಿಕೋತ ಬಂದಾನ. ಆಗ ಅಲ್ಲಿ ಒಂದು ನಮ್ಮ ಕೌತಾಳದಿಂದ ಕ್ರಾಸ್ ರೋಡ್ನಲ್ಲಿ ಅಂದರೆ ಹಳ್ಳಿಗಳ ಮೇಲೆ ಹೋಗಿಬಿಟ್ರೆ ಒಂದು 15 ಕಿಲೋಮೀಟ್ರ್ ಆಗ್ತದೆ ಮಂತ್ರಾಲಯ. ರಾತ್ರಿಗೆ ಸುಮಾರು 1 ಗಂಟೆ ಹೊತ್ತಿಗೆ ಮಂತ್ರಾಲಯಕ್ಕೆ ಬಂದ. ಆಗಿನ ಮಂತ್ರಾಲಯದ ಹಳೆಯ ಕಾಲದ ಮಂತ್ರಾಲಯ. ಮಹದ್ವಾರ ಏನು ಕಾಣಿಸ್ತೀವೋ ಆಯಾಸ ಆಗಿಬಿಟ್ಟಿತ್ತು. ರಾಯರ ಮಹದ್ವಾರದಿಂದ ಮಲಿಕೊಂಡ್ಬಿಟ್ಟ ನಡೆಯಿಂದ. ಎಚ್ಚರಿಕಿಲ್ಲ. ಮುಂಜಾನೆ 3 ಗಂಟೆಗೆ ಏನು ಅದ್ಭುತ ರೀ ಅದು. ರಾಯರು ಬಂದ್ರಂತ, ಏನಪ್ಪ ಮಹದೇವಪ್ಪ ಸಾಯ್ಬೇಕಾದ್ರೆ ನನ್ನ ಹತ್ರ ಬರಬೇಕೇನು, ದಡ್ಡ
ಸಾಯಬಾರ್ದು, ಏನು ಚಿಂತೆ ಮಾಡಬೇಡ, ಇದು ತಗೊಂತೇಳಿ ಉತ್ತತ್ತಿ ಒಂದು 10 ರೂಪಾಯಿ ಇತ್ತಂತೆ. 10 ರೂಪಾಯಿ ಕೊಟ್ಟು ಒಂದು ಡೆಸ್ಕ್ ತೋರಿಸಿದ್ರು. ಅದು ಈ ಶರ್ಟ್ ಇಟ್ಕೋತಾರಲ್ಲ ವ್ಯಾಪಾರ ಮಾಡೋದು, ಅವನು ವ್ಯಾಪಾರಿ ಅಲ್ಲ, ವ್ಯಾಪಾರ ಮಾಡು ನಿಂಗೆ ಅನುಗ್ರಹ ಆಗ್ತದೆ ಹೀಗೆ ಹೇಳಿ ಅಂತ ಕೂಡ ಎಚ್ಚರಿಕೆ ಆಯಿತು. ನೋಡ್ತಾನೆ ತಾನು ರಾಯರ ಗುಡಿ ಮಲ್ಕೊಂಡು, ಯಾವ ರಾಯರನ್ನ ನಿಂದ ಮಾಡಿದ್ನೋ ಆ ರಾಯರ ಸನ್ನಿಧಾನದಲ್ಲಿ ಮಲ್ಕೊಂಡಿದ್ದಾನೆ. ಭಯ ಆಯಿತು. ಎದ್ದ, ತುಂಗಭದ್ರಕ್ಕೆ ಹೋಗಿ ಸ್ನಾನ ಮಾಡಿದ. ಈ ರಾಯರ ಮೇಲೆ ಏನು ಬರ್ತದೆ, ಪೂಜಾರಿ ಹೋದರೆ ಯಾವುದು ಬರೋದಲ್ಲ. ರಾಘವೇಂದ್ರ ರಾಘವೇಂದ್ರ ಅಂದ್ಕೊಂತ ಪ್ರದಕ್ಷಿಣ ಒಂದು 3 ದಿವಸ ಪ್ರದಕ್ಷಿಣ ಮಾಡ್ಕೋತಾ, ಯಾರಿಗೂ ಆಗಿನ ಕಾಲ ಫೋನ್ ಏನಿದ್ದಿಲ್ಲಲ್ಲ. ಕೊನೆಗೆ ಗೊತ್ತಾಯ್ತು, ಯಾರೋ ಹೇಳಿದರು, ಹೆಂಡತಿ ಮಕ್ಕಳು ಇಲ್ಲಿ ಹತ್ಕೋತ ಕೂತ್ಕೊಂಡ್ಬಿಟ್ಟಾರೆ. ಯಾರೋ ಬಂದು ಹೇಳಿದರು, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಯಾರು ಹೇಳಿದರೂ ಗೊತ್ತಿಲ್ಲ, ಅಮ್ಮ ನಿನ್ನ ಗಂಡ ಮಂತ್ರಾಲಯದಲ್ಲಿದ್ದಾನೆ, ಅಲ್ಲಿ ಏನೋ ರಾಯರ ಹತ್ರ ಇದ್ದಾನೆ ನೋಡು ಅಂತ. ಆಗ ವಿಚಿತ್ರ ಆಯಿತು. ಪವಾಡ ಏನು ಅಂದರೆ, ಸಾಲ ಕೊಟ್ಟವರೆಲ್ಲರೂ ಕೂಡ ಆ ಹೆಂಡತಿ ಮಕ್ಕಳ ದುಃಖ ನೋಡಲಾರ್ದೆ ಮಂತ್ರಾಲಯಕ್ಕೆ ಬಂದು ಏ ಮಾದೇವಪ್ಪ, ನಿನ್ನ ಹೆಂಡತಿ ಮಕ್ಕಳು ಹತ್ಕೊತ್ ಕೂತ್ಕೊಂಡಾರ ಮರ ಬಿಡುವ, ನಿಂಗೆ ಏನಾದ್ರು ನಾವೇ ಸಹಾಯ ಮಾಡ್ತೀವಿ, ನೀನು ಏನಾದರೂ ಮಾಡು. ಯಾವಾಗ ಹಾಗಂದು ಕೂಡಲೇ ರಾಯರು ಹೇಳಿದ್ದು ಜ್ಞಾಪ ಬಂತು. ತಕ್ಷಣ ವ್ಯಾಪಾರ ಮಾಡಿದ ಮತ್ತು ಯಥಾ ಪ್ರಕಾರ 50 ಕೋಟೀಶ್ವರ ಆದ. ಶತ್ರು ರಾಯರನ್ನು ದ್ವೇಷ ಮಾಡಿ ರಾಯರ ಪಾದೋದಕ್ಕೆ ತಗೋಬಾರ್ದು ಅಂತ ಹೇಳಿದ ಆ ವ್ಯಕ್ತಿಯನ್ನು ಕರೆದು ಉದ್ಧಾರ ಮಾಡಿ ಜೀವನ ಎಂಥದ್ದು ನಡೆಸ್ತಾ ಗೊತ್ತಾ. ಇವತ್ತು ಅವ್ರ ಮನೆಗೆ ಹೋಗ್ರಿ, ಈಗ ನಮ್ಮೂರಾಗ ಎಲ್ಲಿ ಹೋಗಿ ನೋಡಿರಿ, ವೈಷ್ಣವ ದೀಕ್ಷಾ ಅಂದರೆ ನಾಮೊಂದು ಈಗ ವಿಭೂತಿ ಹಚ್ತಾರೆ, ರುದ್ರದೇವಿಗೆ ಅಭಿಷೇಕ ಮಾಡ್ತಾರೆ. ಆದರೆ ರಾಯರ ಮಠದ ಪಂಚಾಂಗದ ಪ್ರಕಾರ ಹೋಗ್ತಾರೆ. ಏಕಾದಶಿ ಇತ್ಯಾದಿಗಳನ್ನು ಕೂಡ ಇವತ್ತಿಗೂ ಕೂಡ ಬಂದು ಕೇಳ್ತಾರೆ. ಮನ್ಯಾಗ ಹೆಸರೇನು ಗೊತ್ತಾ, ಮಕ್ಕಳ ಹೆಸರು, ಹೆಣ್ಮಕ್ಕಳ ಹೆಸರೆಲ್ಲ ಪರಿಮಳ, ಗಂಡಸ ಮಕ್ಕಳ ಹೆಸರೆಲ್ಲ ಗುರಾಜ. ಅದು ಕೆಂಪು ಹುಡಿ ತಂದುಕೊಡ್ರಿ, ಕೆಂಪು ಗುರಾಜ, ಸ್ವಲ್ಪ ಕಪ್ಪು ಹುಡಿ ತಂದು ಕಪ್ಪು ಗುರಾಜ. ನೀವು ನಂಬಲಾರ್ರಿ, ಇದು ಇವತ್ತು ನಮ್ಮ ಊರಲ್ಲಿ ಬಂದರೆ ಆ ಅದೃಶ್ಯ ನೀವು ನೋಡ್ಬೋದು. ಆತ ಸಾಯುವಾಗ ಹೇಳಿದ ಮಾತು ನೋಡ್ರಿ, ಇವತ್ತಿಗೂ ನಡೆಸ್ತಾ ಇದ್ದಾರೆ ಮಕ್ಕಳು. ಅವನು ಹೇಳಿದ, ನೋಡಪ್ಪ ನಾನು ಆಯಿತು, ನಂದು ಎಲ್ಲ ಭಾಗ ಮಾಡಿಬಿಟ್ಟ ಪ್ರಾಪರ್ಟಿ, ನಾನು ಹೋಗ್ತೀನಿ, ನನಗೆ ಪಿಂಡ ಅವ್ರ ಪದ್ಧತಿ ಬರಗ ಅಲ್ಲಿಂಗ ಪಿಂಡ ಇಡ್ತೀವೋ ಬಿಡ್ತೀವೋ, ನೀನು ಏನನ್ನ ಮಾಡಿರಿ, ಒಂದೇ ನಂದು ಕೊನೆಯ ಆಶಯ, ನೀವು ಏನೇ ಮಾಡಿರಿ ಯಾವುದು ಮಾಡ್ಲಿಕ್ಕಾಗಲಿಲ್ಲ ಅಂದರೆ ರಾಯರ ಆರಾಧನೆಗೆ ಕೌತಾಳದ ರಾಯರ ಹತ್ರ ಹೋಗಿ ಮೊದಲು ಸಮರ್ಪಣೆ ಮಾಡಿ ಬರ್ರಿ. ಒಂದು ನಿಮ್ಗೆ ಎಷ್ಟು ಆಗ್ತದೆ, ಒಂದು 50 kg 20 kg ಕೊಟ್ಟು ರಾಯರ ಹಸ್ತೋದಕ್ಕೆ ಕೊಟ್ಟು ಬಂದು ಅವತ್ತು ರಾಯರ ರಥೋತ್ಸವ ಆದ ಮೇಲೆ ನೀವು ಊಟ ಮಾಡಿರಿ. ಇದೊಂದೇ ನನಗೆ ನೀವು ಮಾಡ್ತಕ್ಕಂಥ ಶ್ರಾದ್ದ ಅಂತ ಹೇಳಿ ಹೋಗಿ. ಇವತ್ತಿಗೂ ಕೂಡ ಆ ಕುಟುಂಬದವರೆಲ್ಲ ರಾಯರಿಗೆ ನಡ್ಕೋತಾ ಇದ್ದಾರೆ. ಇದು ರಾಯರ ಕರುಣೆ. ಅದ ಕಾರಣ ಕರುಣೆಗಳೊಳಗೇಣೆ ಗಾಣೆಯನ್ನು ನಿನಗೆ ಸದ್ಗುರುವರ ರಾಯರಲ್ಲಿ ವಾಯುದೇವರ ವಿಶೇಷ ಆವೇಶ ಇರೋದರಿಂದ, ಸನ್ನಿಧಾನ ಇರೋದರಿಂದ ಅವರಿಗೆ ತಮ್ಮ ಹತ್ರ ಬರ್ತಕ್ಕಂಥ ಜೀವಿಯ ಮೇಲಿನ ವೇಷ ನೋಡಿ ನಿರ್ಣಯ ಮಾಡೋದಿಲ್ಲ. ಮೇಲಿನ ವೇಷಕ್ಕಿಂತಲೂ ಸ್ವರೂಪ ಎಂಥದ್ದು ಅಂತ ರಾಯರಿಗಷ್ಟು ಶಕ್ತಿ ಅದನ್ನು ತತ್ವಾಭಿಮಾನಿ ದೇವತೆಗಳೇ ಹೌದು, ಅದೆಲ್ಲ ಮತ್ತೆ ಅದು ಬೇಡ. ಆದರೆ ವಾಯುದೇವರ ವಿಶೇಷ ಆವೇಶ ಇರೋದರಿಂದ ತಮ್ಮ ಹತ್ರ ಬರ್ತಕ್ಕಂಥ ಇದು ಸಾತ್ವಿಕನ, ಇದು ರಾಜಸನ, ತಾಮಸ ಅಂತ ನಿರ್ಣಯ ಮಾಡಿ ಸಾತ್ವಿಕನಾದ ಜೀವಿಗೆ ಅವನು ಹೇಗೇ ಇರಲಿ ಅವನನ್ನು ಟ್ರೀಟ್ಮೆಂಟ್ ಮಾಡಿ ಅವನ ಐಹಿಕ ಸುಖಗಳನ್ನು ಕೊಟ್ಟು ಅಪಣಾಚಾರ ನೋಡಿ, ಸಂತಾನ, ಸಂಪತ್, ಪರಿಶುದ್ಧ ಭಕ್ತಿ, ವಿಜ್ಞಾನ, ವಾಗ್ದೇಹ 5 ವಿಷಯಗಳನ್ನು ಹೇಳಿದರೆ ಮಧ್ಯಮಣಿ ನ್ಯಾಯದಲ್ಲಿ ಏನು ಹೇಳಿದ್ದಾರೆ, ಸಂತಾನ ಸಂಪತ್ತಿದು ಲೌಕಿಕ, ಸಂತಾನ ಸಂಪತ್ ವಿಜ್ಞಾನ ಭಕ್ತಿ ಇದು, ಆಮೇಲೆ ಮಧ್ಯದಲ್ಲಿ ಸಂತಾನ ಪರಿಶುದ್ಧ ಭಕ್ತಿ ಎಂಬುದರ ಮಧ್ಯ. ರಾಯರು ಸಂತಾನ ಕೊಟ್ಟರು, ಸಂಪತ್ತು ಕೊಟ್ಟರು, ಅದು ಬಂಧಕ ಆಗುವುದಿಲ್ಲ, ಅದು ತಾರಕ ಆಗುತ್ತದೆ ಎಂಬುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆ ರೀತಿ ರಾಯರು ಉದ್ಧಾರ ಮಾಡ್ತಂಥ ರಾಯರ ಸಪ್ತಾಹ ಮಹೋತ್ಸವ ನನ್ನ ಮಿತ್ರರು ಹೇಳಿಬಿಟ್ರಲ್ಲ, ಗುರುಪುತ್ರರು 32 ಲಕ್ಷಣಗಳಿಂದ ಕೂಡಿದ ಪರಮಾತ್ಮನನ್ನು ನಿರಂತರ 32 ಲಕ್ಷಣಗಳುಳ್ಳ ವಾಯುದೇವರ ಆರಾಧನೆ ಮಾಡ್ತಾರೆ. ಅಂಥ ವಾಯುದೇವರ ಸನ್ನಿಧಾನದಲ್ಲಿ ರಾಯರು ನಡೆಸಿಕೊಂಡು ಆಜ್ಞಾ ಮಾಡ್ತಾ ಇದ್ದಾರೆ. ಇದು 32ನೇದು. 32 ಅಂತಂದರೆ 32 ಕಕ್ಷಾ ತಾರತಮ್ಯದ ಜ್ಞಾನ ನಿಮಗೆ ಬರ್ತದೆ ನನ್ನ ಸಪ್ತಾಹ ಮಾಡಿದರೆ. 32ರನ್ನು ಏನು ಮಾಡ್ಬೋದು, 3ರಲ್ಲಿ 2 ಕಳೆದರೆ 1, ಅದು 1 ಏಕಮೇವ ದ್ವಿತೀಯನಾಗಿರ್ತಕ್ಕಂಥ ಪರಬ್ರಹ್ಮನ ಅನುಗ್ರಹ ನಿಮಗಾಗ್ತದೆ. 3ಅನ್ನು 2ರಲ್ಲಿ ಇಂಟು ಮಾಡಿದರೆ
ಇಂಟು ಅಂದರೆ ಪ್ಲಸ್ ಮಾಡಿದರೆ 5 ಆಗ್ತದೆ. ಪಂಚಭೇದ ಜ್ಞಾನದೊಟ್ಟಿಗೆ 32 ಕಕ್ಷಾ ತಾರತಮ್ಯದ ಪರಿಚಯ ನಿಮಗಾಗಿ 32ರಲ್ಲಿ 3ರಲ್ಲಿ 2 ಹೋದರೆ ಒಂದಾಗಿರ್ತಕ್ಕಂಥ ಹರಿಸರ್ವೋತ್ತಮನ ಪರಮಾತ್ಮನ ಪರಮಾಗ್ರಹ ನಿಮಗಾಗುತ್ತದೆ ಅಂತ ಹೇಳ್ತಾ, ಇಷ್ಟಾದರೆ ಸಾಕ. ನಮಗೆ ಅರಿಷಡ್ವರ್ಗ 3, 2, 6 ಆಗ್ತದೆ. ಅರಿಷಡ್ವರ್ಗಗಳು ದೂರ ಆಗ್ತವೆ. ಇದನ್ನು ಚಿಂತನೆ ನಮಗೆ ಕೊಟ್ಟಿದ್ದಾರೆ ರಾಯರು ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಒಂದು ಸರ್ ರಾಯರು ಅಂದ್ಬಿಡಿ ಪದ. ಗುರು ರಾಜ ಗುರು ಸಾರ್ವಭೌಮ, ಗುರು ರಾಜ ಗುರು ಸಾರ್ವಭೌಮ. ನೀ ಮೈಕ್ನಾಗ ಹೇಳಬೇಡ. ನೀ ಮೈಕ್ನಾಗ ಹೇಳಿದ್ರೆ ಅವ್ರು ಹೇಳಿದ್ದು ಗೊತ್ತಾಗೋದಲ್ಲ ನನಗೆ, ನಿಂದೇ ಸೌಂಡ್ ಕೇಳಿಸ್ತದೆ. ನೋಡಿರಿ, ಇವಾಗ ರಾಯರು ನನಗೊಂದು ಸೂಚನೆ ಕೊಟ್ಟರು. ಇಲ್ಲಪ್ಪಣ್ಣ, ನಾನು ಏನು ಅಂದ್ಕೊಂಬೇಡ, ನಮ್ಮ ಗುರು ಅವ್ರ ಹೃದಯದಲ್ಲಿ ಇರ್ತೀನಿ, ಇವರಿಬ್ಬರು ಹೃದಯದಲ್ಲಿ, ನಾನು ಮಾತ್ರ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ. ಯಾಕೆ ಸ್ವಾಮಿ ಇದ್ದಕ್ಕಿದ್ದಂತೆ ಈ ತೊಗೊಂಡ್ರಿ? ಅಲ್ಲಿ ಇವ್ರು ಯಾರಿಗೂ ಇಂಟ್ರೆಸ್ಟೇ ಇಲ್ಲ, ಇವ್ರು ಓದೋದಲ್ಲ. ಓ ಅಂತ ಬೇರೆ ಊಟಕ್ಕೆ ಏನ್ರಿ ಸಾರು ತೊಗೊಂಬರ್ರಿ, ಹುಳಿ ತೊಗೊಂಬರ್ರಿ ಅಂತ ಇಲ್ಲಿ ಓದಿರ್ತಾರೆ. ನನ್ನ ಹೆಸರು ಹೇಳ ಒಂದು ಹಾಡು ಹೇಳಂದರೆ ಕನ್ನಡ ಹಾಡು, ಅದು ಕೂಡ ಅದನ್ನು ಹೇಳಕ್ಕೆ ಅವ್ರಿಗೆ ನಾಚಿಕೋತಾರೆ. ನೀವು ರಾಯರಿಗೆ ಕೇಳಿಸುವ ರೀತಿಯಲ್ಲಿ ಮಂತ್ರಾಲಯದಲ್ಲಿ ಅವ್ರಿಗೆ ನೀವು ಗಂಡಸು ಮಕ್ಕಳು ಸ್ವಾಮಿ ಹಾಡಿ, ಹೆಣ್ಮಕ್ಳು ಹೇಳ್ತಾರೆ. ನಂಗೆ ನಂಬಿಕೆ ಅದು, ಯಾಕಂದರೆ ಅವ್ರು ಹೇಳೋ ಭಜನಾ ಮಂಡಳಿಗಳು. ನಮ್ಮ ಗಂಡಸು ಮಕ್ಕಳಿಗೆ ಎಲ್ಲಿಲ್ಲದೆ ಇರತಕ್ಕಂಥ ಅಟ್ಟಹಾಸ ಅಹಂಕಾರ ನಮಗೆಲ್ಲ ಗೊತ್ತದ ಅಂಬೋದು. ದಯಮಾಡಿ ಬಿಟ್ಟು ಪಂಡಿತರು ಎಲ್ಲರೂ ಕೂಡ ಗುರು ರಾಜ ಗುರು ಸಾರ್ವಭೌಮ ಇದೇ ಬರ್ತದೆ. ಇಲ್ಲಿ ಗಂಡಸು ಮಕ್ಕಳು ಒಂದು ಬರವಲ್ದು. ಗುರು ರಾಜ ಗುರು ಸಾರ್ವಭೌಮ ನಿನ್ನಯ ಪಾದ ಶಬಾಷ್ ಸರಸಿಜ ಯುಗಗಭಿನಮಿಸುವೆ ಸುವೆ ಗುರು ರಾಜ ಗುರು ಸಾರ್ವಭೌಮ ಗುರು ಜ್ಞಾನಿಗಳ ರಸನೆ ಮೌನಿ ಶಿರೋಮಣಿ ಧ್ಯಾನವ ಸಂತತ ನೀಡಯ್ಯ ನಿನ್ನಲ್ಲಿ ಹರಿದಯ ಉನ್ನತ ಇರಲಿನ್ನು ಎನ್ನಲ್ಲಿ ನಿನ್ನ ದಯ ಇರಲಯ್ಯ ದಾತ ಗುರು ಜಗನ್ನಾಥ ವಿಠಲ ನಿನ್ನ ಮಾತು ಲಾಲಿಸಿದಂತೆ ಪೊರೆಯನ್ನ ನಾ ಗುರು ರಾಜ ಗುರು ಸಾರ್ವಭೌಮ ಗುರು ರಾಜ ಗುರು ಸಾರ್ವಭೌಮ. ಹರೇ ಶ್ರೀನಿವಾಸ ಹರೇ ಗುರು ರಾಘವೇಂದ್ರ. ಹರೇ ಶ್ರೀನಿವಾಸ. ಹೆಣ್ಮಕ್ಳ ಮಾತೆಲ್ಲ ಕೇಳಿಸದೆ ನಾನು ಖಂಡಿತ ಹೆಣ್ಮಕ್ಳ ಪರವಾಗಿ ಬಂದು ಕೂಡ್ತೀನಿ. ಈ ಗಂಡಸು ಮಕ್ಕಳ ಪರವಾಗಿ ಬರೋದಲ್ಲ, ಏನು ಅಂದ್ಕೋಬೇಡ ಅಂತ ಹೇಳಿದ್ದಾರೆ. ನಾನು ಹೇಳಿಬಿಟ್ಟಿನಿ, ನಿಮ್ಮ ಇಷ್ಟ ಏನನ್ನ ಮಾಡಿ. ನಾಳೆ ಇದು ತುಂಬುತ್ತದ ಅಂದ್ಕೋತೀನಿ ನಾನು. ಇವತ್ತು ನಮ್ಮ ದೇಶಾರು ಹೇಳಿದರು, ನನಗೆ ಗೊತ್ತಿಲ್ಲ ಅದು. ಸ್ವಾಮಿ ಏನು ಸ್ವಾಮಿ ಎಷ್ಟು ಜನ ಊಟಕ್ಕೆ ಬಂದಾರ ಏನು ಅಂತಂದರೆ 650 ಜನ ಬಂದಾರೆ. ಅಯ್ಯೂರ ಬಚ್ಚಿದೆ 650ರಲ್ಲಿ 25% ಬಂದರೂ ಕೂಡ ಇದು ತುಂಬಿ ಹೋಗ್ತದೆ. ಇಲ್ಲ, ಹುಷ್ಟಿಗಿ ಅಂದರೆ ವಾಯುದೇವರ ಪರಮಾನುಗ್ರಹಕ್ಕೆ ಪಾತ್ರವಾಗಿರತಕ್ಕಂಥ ಸ್ಥಳ. ರಾಯರಿಗಾಗಿ ಓಡಿ ಓಡಿ ಮಂತ್ರಾಲಯಕ್ಕೆ ಹೋಗ್ತೀನಿ, ಇಲ್ಲಿ ಬರ್ಲಿಕ್ಕೆ ನಾಚಿಕೆ ನಾನು ನಿಮಗೆ. ದಯಮಾಡಿ ಬರ್ರಿ, ನಾಳೆ ಬರ್ತೀನಿ ಅಂದ್ಕೋತೀನಿ ನಾನು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಪೂಜ್ಯ ಅಪ್ಪಣಾಚಾರ್ಯರಿಗೆ ಅನಂತ ಧನ್ಯವಾದಗಳು. ವೇದಿಕೆಗೆ ಆಗಮಿಸಿರತಕ್ಕಂತಹ ಫಲಿಮಾರು ಮಠದ ಕಿರಿಯ ಶ್ರೀಪಾದಂಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥರಿಗೆ ಅರ್ಚಕ ಪರಿಮಳಾಚಾರ್ಯರು ಪುಷ್ಪಮಾಲೆಯನ್ನು ಹಾಕಿ ಆಹ್ವಾನಿಸಬೇಕು ಅಂತ ಕೇಳಿಕೊಳ್ತೇನೆ. ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದ ವಿಶೇಷತೆ ತಾವು ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ ನೋಡಿರಬಹುದು. ಹೇಗೆ ಈ ಒಂದು ಅಡವಿರಾಯನ ಸನ್ನಿಧಾನ ಜಾಗೃತಿಯಾದ ಸ್ಥಳವೋ ಆ ನಿಟ್ಟಿನಲ್ಲಿ ಎಲ್ಲ ಪ್ರವಚನ ಮಾಲಿಕೆಗಳು ಕೂಡ ಆ ವಾಯುದೇವರ ಒಂದು ಮಹಿಮೆಯನ್ನು ಸಾರುವಂತಹ ಒಂದು ಕಾರ್ಯಕ್ರಮವೇ ಆಗಿದೆ. ಇಲ್ಲಿ ಯಾವುದೇ ಒಂದು ಪ್ರವಚನ ಈ ಒಂದು 7 ದಿವಸದ ಕಾರ್ಯಕ್ರಮದಲ್ಲಿ ತಾವು ನೋಡಿದರೆ ಅದು ವಾಯುದೇವರ
ಹಿರಿಮೆಯನ್ನು ಕೊಂಡಾಡತಕ್ಕಂತಹ ವಿಚಾರಗಳನ್ನೇ ಒಳಗೊಂಡಿರತಕ್ಕಂತಹ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ಈ ದಿವಸದ ಮೊದಲ ಪ್ರವಚನಕಾರರಾಗಿ ವಿಶೇಷವಾಗಿ ರಜತ ಪೀಠಪುರದಿಂದ ಅಂದರೆ ಉಡುಪಿಯಿಂದ ಆಹ್ವಾನಿತರಾಗಿರತಕ್ಕಂತಹ ವಿದ್ವಾಂಸರಾದ ಶ್ರೀಯುತ BA ರಾಘವೇಂದ್ರ ದಾಸ್ ಅವರನ್ನು ಉಭಯ ಸಮಿತಿಗಳ ಪರವಾಗಿ ವೇದಿಕೆಗೆ ಬರಬೇಕು ಅಂತ ಆಹ್ವಾನ ಮಾಡ್ತಾ ಇದ್ದೇನೆ. ಆಚಾರ್ಯರು ಪ್ರಸ್ತುತ ರಜತ ಪೀಠಪುರ ಉಡುಪಿಯಲ್ಲಿ ವಾಸಿಸುತ್ತಾ ಇದ್ದಾರೆ. ಮೂಲತಃ ಬೆಂಗಳೂರಿನ ನಿವಾಸಿಗಳು. ಮಧ್ವಾಂಸ ತಮ್ಮ ಇಡೀ ಜೀವನವನ್ನು ಪಾಠ ಪ್ರವಚನ ಅಧ್ಯಯನದಲ್ಲೇ ರೂಢಿಸಿಕೊಂಡಿರತಕ್ಕಂತಹವರು. ಸುಮಾರು 5 ವರ್ಷಗಳ ಕಾಲ ಪಂಡಿತ ಕೇಸರಿ ಡಾಕ್ಟರ್ ಗಿರಿ ಆಚಾರ್ಯರ ಬಳಿ ವ್ಯಾಸಂಗವನ್ನು ಮಾಡಿ ನಂತರದಲ್ಲಿ ಮುಂಬೈನ ಮಾಹುಲಿ ಗೋಪಾಲಾಚಾರ್ಯರ ಬಳಿ 7 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ತದನಂತರದಲ್ಲಿ ಮಾಹುಲಿ ವಿದ್ಯಾಸಿಂಹಾಚಾರ್ಯರ ಬಳಿ ಕೂಡ ಅಧ್ಯಯನವನ್ನು ಮಾಡಿ 1992ರಲ್ಲಿ ಸುಧಾ ಗ್ರಂಥಗಳ ಒಂದು ಪರೀಕ್ಷೆಯನ್ನು ಕೊಟ್ಟು ಸುಧಾ ವಿದ್ವಾಂಸರಾಗಿದ್ದಾರೆ. ಅವರು ಬಹಳ ವಿಶೇಷವಾದ ಒಂದು ರೀತಿಯಲ್ಲಿ ಪ್ರವಚನವನ್ನು ಮಾಡ್ತಾರೆ. ತಾವು ಬಹಳಷ್ಟು ಕಡೆ ಅವರ ಯೂಟ್ಯೂಬ್ನಲ್ಲೂ ಕೂಡ ನೋಡಿರಬಹುದು. ಮೈಸೂರು ರಾಮಚಂದ್ರಾಚಾರ್ಯರ ಯಾವುದೇ ಒಂದು ಉತ್ಸವ ಕಾರ್ಯಕ್ರಮದಲ್ಲಿ ಮೊದಲ ಪ್ರವಚನಕಾರರು ಅಂದರೆ ಶ್ರೀಯುತ ವಿದ್ವಾಂಸರಾದಂತಹ BA ರಾಘವೇಂದ್ರ ದಾಸ್ ಅವರು. ಉಭಯ ಸಮಿತಿಗಳ ಪರವಾಗಿ ಅವರನ್ನು ಮತ್ತೊಮ್ಮೆ ಆಹ್ವಾನಿಸಿ ಈ ದಿವಸದ ಒಂದು ಪ್ರವಚನ ಮಾಲಿಕೆಯಲ್ಲಿ ಅವರಿಗೆ ಕೊಟ್ಟಿರತಕ್ಕಂತಹ ವಿಚಾರ ವಾಯುದೇವರ ಭಗವದುಪಾಸನೆ. ಇದರ ಬಗ್ಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರವಚನ ನೀಡಬೇಕು ಅಂತ ಆಚಾರ್ಯರಲ್ಲಿ ವಿನಂತಿಸುತ್ತೇನೆ.